ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ನಾವು ಕರೆಂಟ್ ಅಫೇರ್ಸ್ ಒಂದು ಸೀರೀಸ್ ಮಾಡಿದೆ. ಯಾಕಂದ್ರೆ ಡೈಲಿ ಲೈಫ್ ಡೇ ಟು ಡೇ ಕರೆಂಟ್ ಅಫೇರ್ಸ್ ಓದೋದು ಬೇರೆ, ಕೊನೆಯ ಹಂತದಲ್ಲಿ ಓದೋದು ಬೇರೆ. ಸೊ ಹೀಗಾಗಿ ಏನ್ ಗೊತ್ತ್ರಿ, ಯಾವಾಗಲೂ ಯಾವುದೇ ಸಬ್ಜೆಕ್ಟ್ ಓದ್ಬೇಕಾ ಅಥವಾ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡ್ಬೇಕಾದ್ರೆ ಫಸ್ಟ್ ಅದರಲ್ಲಿ ಟಾಪಿಕ್ ಡ್ರ್ಯಾಗ್ ಮಾಡ್ಕೊಡಿ. ಯಾಕಂದ್ರೆ ಯಾವಾಗಲೂ ಯಾವುದೇ ಸಬ್ಜೆಕ್ಟ್ ಓದ್ರಿ, ಏನೇ ಓದ್ರಿ, ಫಸ್ಟ್ ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಕ್ವಶನ್ ಮಾರ್ಕ್ ವೈ ಅಂಡ್ ವಾಟ್ ಇಸ್ ದ ನೀಡ್. ಯಾಕೆ ಓದ್ಬೇಕು, ಅದರ ಅವಶ್ಯಕತೆ ಏನಿದೆ ನನ್ನ ಎಕ್ಸಾಮ್ ಪ್ರಿಪರೇಷನ್ ಅನ್ನೋದು ಫಸ್ಟ್ ತಿಳ್ಕೊಡ್ರಿ. ಯಾಕಂದ್ರೆ ಸರ್ ನೀವು ಪ್ಲೀಸ್ ಗೋ ಫಾರ್ ಪ್ರೀವಿಯಸ್ ವಿಡಿಯೋಸ್, ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಮ್ಮೆಲ್ಲ ಹಳೆ ವಿಡಿಯೋಸ್ ಅಂದ್ರೆ ಇದೇ ತಿಂಗಳಲ್ಲಿ ಮಾಡಿದ ವಿಡಿಯೋಸ್ ಇದೆ. ಯಾಕಂದ್ರೆ ನೋಡಿ, ಒಂದು ಕಂಟಿನ್ಯೂಟಿ ಇದ್ದಾಗ ಏನ್ ಗೊತ್ತಿಲ್ಲ ನಿಮ್ಗೆ ಬ್ರೈನ್ 360 ಡಿಗ್ರಿಯಲ್ಲಿ ಮೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೌ ಎಕ್ಸಾಕ್ಟ್ಲಿ ಹೌ ಟು ಅಪ್ರೋಚ್ ಈ ಸಿಂಗಲ್ ಪಾಯಿಂಟ್. ಅಂದ್ರೆ ಯಾವುದೋ ಒಂದು ನ್ಯೂಸ್ ಅಲ್ಲಿ ಬಂದಾಗ ಅದ್ರ ಥ್ರೂ ಹೆಂಗೆ 360 ಡಿಗ್ರಿ ನಾವು ರೊಟೇಟ್ ಆಗ್ಬೇಕು. ಯಾಕಂದ್ರೆ ಕ್ವಶನ್ ಈಗ ನಾವು ಇಲ್ಲಿ ಫ್ರೇಮ್ ಮಾಡಿದ್ರೆ ಇದನ್ನೇ ಕ್ವಶನ್ ಕೇಳ್ತಾನಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಯುವರ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂದ್ರೆ ನಿಮ್ಮ ಪರೀಕ್ಷೆಗೆ ನಾವೇ ಕ್ವಶನ್ ಪೇಪರ್ ತೆಗಿತಲ್ಲ, ಬಟ್ ಈ ಟಾಪಿಕ್ ಮೇಲೆ ಹೇಗೆ ಕೇಳಬಹುದು ಅನ್ನೋದು ಪ್ರಿಡಿಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸೊ ಈ ಒಂದು ಟಾಪಿಕ್ ಬಂದಾಗ ಇದ್ರ ಮೇಲೆ ಯಾವ್ಯಾವ ತರ ಕೇಳಬಹುದು ಅನ್ನೋ ಒಂದು ಅಪ್ರೋಚ್ ಇದೆಯಲ್ಲ, ದಟ್ ಅಪ್ರೋಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಒಂದು ವಿಷಯದ ಮಹತ್ವ ಗೊತ್ತಿದ್ದರೆ ಮಾತ್ರ ಎಕ್ಸಾಮಿನರ್ ಆಯ್ತು, ಒಬ್ಬ ಸ್ಟೂಡೆಂಟ್ ಆಯ್ತು, ದೇ ಕ್ಯಾನ್ 100% ದೇ ವಿಲ್ ಸೇ ದಟ್ ಮಚ್ಚ ಈ ಟಾಪಿಕ್ ಮೇಲೆ 100% ಕ್ವಶನ್ ಬಂದೇ ಬರುತ್ತೆ ಅನ್ನೋದು ಯಾವತ್ತು ಪ್ರಿಡಿಕ್ಷನ್ ಮಾಡ್ತಿರಲಿಲ್ಲ. ಅಂದರೆ ನೋಡ್ರಿ, ಒಬ್ಬ ವಿದ್ಯಾರ್ಥಿ ಅನ್ಬೋದು, ಒಬ್ಬ ಸ್ಟೂಡೆಂಟ್ ಅನ್ಬೋದು, ಐ ಆಮ್ ಗೋಯಿಂಗ್ ಟು ಸೇ ದಟ್ ಐ ಆಮ್ ಡ್ಯಾಮ್ ಶೂರ್ ದಟ್ ಆನ್ ದಿಸ್ ಟಾಪಿಕ್ ವಿ ವಿಲ್ ಬಿ ಹ್ಯಾವಿಂಗ್ ಒನ್ ಕ್ವಶನ್. ಅಂದ್ರೆ ಈ ಟಾಪಿಕ್ ಮೇಲೆ 100% ನಿಮ್ಗೆ ಒಂದು ಕ್ವಶನ್ ಬರ್ತೈತಿ ನೋಡ್ರಿ ಅಂತ ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳು ಹೌದು ಸರ್ ಇದ್ರ ಮೇಲೆ ಬರಬಹುದು ಅಂತ ಅವರು ಅನ್ಕೊಂಡಾಗ್ತಾರ. ಅಂದಾಗ ಬೋತ್ ಫ್ಯಾಕಲ್ಟಿ ಅಂಡ್ ಸ್ಟೂಡೆಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ಸಚ್ ಟಾಪಿಕ್ಸ್. ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಆ ವಿಷಯದ ಮಹತ್ವ ಗೊತ್ತಿದೆ, ಅದಕ್ಕೆ ಅವ್ರು ಪ್ರಿಡಿಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದೇ ಪ್ರಿಡಿಕ್ಷನ್ ಮೇಲೆ ನಾವು ಡೇ ಟು ಡೇ ಲೈಫ್ ಕರೆಂಟ್ ಅಫೇರ್ಸ್ ನ ಮಾಡ್ತಾ ಇದ್ದೇವೆ. ಅಂದ್ರೆ ಕೊನೆಯ ಹಂತದಲ್ಲಿರುವ ಕರೆಂಟ್ ಅಫೇರ್ಸ್ ಬೇರೆ, ದಿನನಿತ್ಯ ಓದುವ ಕರೆಂಟ್ ಅಫೇರ್ಸ್ ಬೇರೆ. ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಸಬ್ಜೆಕ್ಟ್ ತಿಳ್ಕೊಳ್ಳಿಕ್ ಟ್ರೈ ಮಾಡೋಣ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೀಗಾಗಿ ಇನ್ನೂ ಯಾರು ಪ್ರೀವಿಯಸ್ ವಿಡಿಯೋ ನೋಡಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಯಾಕಂದ್ರೆ ಒಂದು ಲಿಂಕ್ ಸಿಗ್ತದ್ರಿ. ಸೊ ಅದೇ ದೃಷ್ಟಿಯಿಂದ ಇವತ್ತು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳ ಮುಖಾಂತರ ಹೇಗಾದ್ರೂ ಸಬ್ಜೆಕ್ಟ್ ನ ಲಿಂಕ್ ಮಾಡ್ಲಿಕ್ಕೆ ನೋಡನ್ರಿ. ಸೊ ಹೀಗಾಗಿ ಯಾರು ಇನ್ನು ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಜಸ್ಟ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಲೈವ್ ಅಂತ ಹೋಗ್ರಿ, ಯು ವಿಲ್ ಗೆಟ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್. ಅಂದ್ರೆ ಐ ಥಿಂಕ್ ದಿಸ್ ಇಸ್ ಅವರ್ 13th ವಿಡಿಯೋ. ಇದು ನಮ್ಮ 13ನೇ ವಿಡಿಯೋ. 13ನೇ ವಿಡಿಯೋ. ಇನ್ನು ಯಾರು 12 ನೋಡಲ್ಲ, ಪ್ಲೀಸ್ ಗೋ ಅಂಡ್ ವಾಚ್. ಸೊ ಇವತ್ತಿನ ಸೆಷನ್ ಅಲ್ಲಿ ವಿಲ್ ಗೋ ಬೈ ಸಮ್ ಕ್ವಶನ್ಸ್. That is, recently India have banned participation of bilateral sports competition with which of the following country? First you need to understand one thing. Because ನೀವು ರೀಸೆಂಟ್ ಪೇಪರ್ ಅನಲೈಸಿಸ್ ಮಾಡ್ರಿ. ಇಫ್ ಯು ಗೋ ಫಾರ್ ರೀಸೆಂಟ್ಲಿ ಅಂದ್ರೆ ಸಿನ್ಸ್ ಫ್ರಮ್ 2024 ಎಷ್ಟಾಗಿದವಲ್ಲ, ಲೈಕ್ PSI 545 ಆಗಿರ್ಬೋದು, PSI 545 ರೀ ಎಕ್ಸಾಮ್, PSI 400 ಎಕ್ಸಾಮ್, CT ಎಕ್ಸಾಮ್, FD AST, ಇಫ್ ಯು ಗೋ ಫಾರ್ ಗ್ರೂಪ್ C ಎಕ್ಸಾಮ್, ಎಲ್ಲಾ ಪೇಪರ್ ತೆಗೆದು ನೋಡ್ಕೊಡ್ರಿ. ಅಟ್ ಲೀಸ್ಟ್ ದೇ ಆರ್ ಆಸ್ಕಿಂಗ್ 8 to 10 ಕ್ವಶನ್ಸ್ ಆನ್ ದಟ್ ಇಸ್ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧದ ಮೇಲೆ ಕ್ವಶನ್ಸ್ ಬಹಳ ಕೇಳತ್ತ. ಸೊ ದಟ್ಸ್ ವೈ ಇಂಟರ್ನ್ಯಾಷನಲ್, ದಟ್ ಇಸ್ IR ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಯುವರ್ ಪ್ರಿಪರೇಷನ್. ಅಂದ್ರೆ ಮೊದಲು ಆಕ್ಚುಲಿ ನೋಡ್ರಿ, ಇಂಟರ್ನ್ಯಾಷನಲ್ ರಿಲೇಷನ್ ಮೇನ್ಸ್ ಅಲ್ಲಿ ಇಟ್ಟಿದ್ದಾವ. ಲೈಕ್ ನೋಡ್ರಿ, KS ಆಗಿರ್ಬೋದು, IS ಆಗಿರ್ಬೋದು, ಮೇನ್ಸ್ ಅಲ್ಲಿ ಇಟ್ಟಿದ್ದಾವ GS2 ದಲ್ಲಿ. ಬಟ್ ಇವಾಗ ಏನಾಗ್ತದೆ ಗೊತ್ತ್ರಿ, ಇಂಟರ್ನ್ಯಾಷನಲ್ ರಿಲೇಷನ್ ಮೇನ್ಸ್ ಕೇಳೋ ಪರ್ಸ್ಪೆಕ್ಟಿವ್ ಬೇರೆ, ಬಟ್ ಪ್ರಿಲಿಮ್ಸ್ ಕೇಳೋ ಪರ್ಸ್ಪೆಕ್ಟಿವ್ ಬೇರೆ. ಹಾಗೆ ಅಂದ್ರೆ IR ಮೇಲೆ ಏನ್ ಮಾಡತ್ತ ಗೊತ್ತ್ರಿ, ಸ್ಟಾಟಿಕ್ ಕ್ವಶನ್ಸ್ ಬಹಳ ಪ್ರೇ ಮಾಡತ್ತೆ. ಅಂದ್ರೆ ನಥಿಂಗ್ ಬಟ್ ದೇ ಆರ್ ಆಸ್ಕಿಂಗ್ ಮೋರ್ ಕ್ವಶನ್ ಆನ್ ಜಿಯೋ ಪೊಲಿಟಿಕ್ಸ್. ಯಾಕಂದ್ರೆ ನೋಡ್ಕೊಡಿ, ಅಂದ್ರೆ ಮಾಡರ್ನ್ ಎರಾದಲ್ಲಿ ಎರಡು ದೇಶಗಳ ಮಧ್ಯೆ ಒಳ್ಳೆ ಸಂಬಂಧ ಯಾವಾಗಿರುತ್ತೆ, ವೆನ್ ವಿ ಹ್ಯಾವ್ ಅ ಗಿವ್ ಅಂಡ್ ಟೇಕ್. ನಿಮ್ಮ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾಗ ವಿ ಬೋತ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಇವಾಗ ನಿಮ್ಮ ವಸ್ತು ಬಿಟ್ಟು ಇನ್ನೊಂದು ದೇಶದ ವಸ್ತು ತಗೊಳಕ್ ಒಂದಂತ ಕೊಡಿ, ದೆನ್ ವಿ ಬೋತ್ ಬಿಕಮ್ಸ್ ದ ಎನಿಮೀಸ್. ನಥಿಂಗ್ ಬಟ್ ದ ಇಂಟರ್ನೆಟ್, ದಟ್ ಇಸ್ ಜಿಯೋ ಪೊಲಿಟಿಕ್ಸ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಥಿಂಗ್, ಓಕೆ, ಇಟ್ ಇಸ್ ಸ್ಟ್ಯಾಂಡಿಂಗ್ ಆನ್ ಓನ್ಲಿ ಒನ್ ಬೇಸ್, ದಟ್ ಇಸ್ ಗಿವ್ ಅಂಡ್ ಟೇಕ್. ಅಂದ್ರೆ ಈಗ ಸದ್ಯ ನಡೆದ್ರು ಅಂತಾರಾಷ್ಟ್ರೀಯ ಸಂಬಂಧ ಕೇವಲ ಏನ್ ಗೊತ್ತ್ರಿ, ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಇದೆ ಹೊರತು ಬೇರೆ ಯಾವುದೇ ಸಂಬಂಧ ಇಲ್ಲ. ಅದೇ ದೃಷ್ಟಿಯಿಂದ ನೋಡ್ಕೊಡಿ, ಅದೇ ದೃಷ್ಟಿ ಆಸ್ ಕೌಟಿಲ್ಯ ಸೆಡ್. ಅಂದ್ರೆ ಕೌಟಿಲ್ಯ ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತ್ರಿ, ಯುವರ್ ನೇಬರ್ಸ್ ಆರ್ ಯುವರ್ ನ್ಯಾಚುರಲ್ ಎನಿಮೀಸ್ ಅಂತೇಳಿ. ಅಂದ್ರೆ ನಿಮ್ಮ ಪಕ್ಕದಲ್ಲಿರುವವರು ನಿಮ್ಮ ಸ್ವಾಭಾವಿಕ ಶತ್ರುಗಳು ಅಂತ ಹೇಳ್ತಾರೆ. ಅದನ್ನೇ ಒಂದು ಪೊಟ್ರೆ ಮಾಡ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತ್ರಿ, ವಿ ಕ್ಯಾನ್ ಚೇಂಜ್ ಮೀನ್ಸ್ ಆಸ್ ವಿ ಗ್ರೋ ವಿ ಕ್ಯಾನ್ ಚೇಂಜ್ ಅವರ್ ಫ್ರೆಂಡ್ಸ್ ಬಟ್ ವಿ ಕ್ಯಾನ್ ನಾಟ್ ಚೇಂಜ್ ಅವರ್ ನೇಬರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಬೆಳೀತಾ ನಮ್ಮ ಪಕ್ಕಕ್ಕೆ ಬೆಳೀತಾ ಹೊಸ ಗೆಳೆಯರನ್ನ ಮಾಡ್ಕೋಬಹುದು. ನಾವು ಸ್ಕೂಲಿಂದ ಹಿಡ್ಕೊಂಡು, ಕಾಲೇಜಿಂದ ಹಿಡ್ಕೊಂಡು, ವೃತ್ತಿ ಪರಿಚಯ ಹಿಡ್ಕೊಂಡು, ರಿಟೈರ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಡೆತ್ ಟೈಮಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಚೇಂಜ್ ಅವರ್ ಫ್ರೆಂಡ್ಸ್, ಬಟ್ ನಮ್ಗೆ ನೇಬರ್ಸ್ ಚೇಂಜ್ ಮಾಡಕ್ ಬರಂಗಿಲ್ಲ ಅಂತ ಅನ್ಸೋದು. ದಟ್ಸ್ ವೈ ನೇಬರಿಂಗ್ ಕಂಟ್ರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಸೆಕ್ಯೂರಿಟಿ, ದಟ್ ಇಸ್ ಬಾರ್ಡರ್ ಸೆಕ್ಯೂರಿಟಿ. ಸೊ ಪ್ಲೀಸ್ ರಿಮೆಂಬರ್. ಆದ್ರೆ ಇಲ್ಲಿ ನೋಡ್ರಿ, ಬಿಕಾಸ್ ಆಫ್ ನೋಡ್ರಿ, ನೀವು ಎಷ್ಟೇ ಸಲ ನೀವು ಹೇಳಿದ್ರು ಕೂಡ ಸಮ್ ಕಂಟ್ರೀಸ್ ನಾಟ್ ಅಟ್ ಆಲ್ ಚೇಂಜಿಂಗ್. ಇಟ್ಸ್ ಬೆಟರ್ ಟು ಸ್ಟಾಪ್ ಕೋಆಪರೇಷನ್. ಇಲ್ಲಿ ನೋಡ್ಕೊಡಿ, ದಟ್ ಇಸ್ ಸ್ಪೋರ್ಟ್ಸ್ ಅಂತ ಹೇಳ್ತಾನೆ. ಬೈಲ್ಯಾಟ್ರಲ್ ಅಂದ್ರೆ ಎರಡು ದೇಶಗಳ ಮಧ್ಯೆ ನಡೆಯೋದಕ್ಕೆ ಅಂತ ನಾವು ಬೈಲ್ಯಾಟ್ರಲ್ ಅಂತ ಹೇಳ್ತಂದ್ರೆ
ಎನಿ ಇವೆಂಟ್ ವಿಚ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ಬಿಟ್ವೀನ್ ಟೂ ನೇಷನ್ ವಿ ಕಾಲ್ ಎಸ್ ಅ ಬೈಲ್ಯಾಟ್ರಲ್, ಅಂದ್ರೆ ಎರಡು ದೇಶಗಳ ಮಧ್ಯೆ ನಡೆಯುವ ಯಾವುದೇ ಕಾರ್ಯಕ್ರಮಗಳನ್ನ ಒಂದು ದ್ವಿಪಕ್ಷೀಯ ಅಂತೀರಿ. ಇಲ್ಲಿ ನೋಡ್ಕೊಡ್ರಿ, ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಜೊತೆ ಆಡ್ಲಿ ಅಂದ್ರೆ ಪಾಕಿಸ್ತಾನದ ಜೊತೆ ಯಾವುದು ಬೈಲ್ಯಾಟ್ರಲ್ ನಾವು ಕಾಂಪಿಟೇಷನ್ ಮಾಡಲ್ಲ, ಸ್ಪೋರ್ಟ್ಸ್ ಮಾಡಲ್ಲ ಅಂತ ಹೇಳಿದ್ರಿ. ಒಂದಿಷ್ಟು ಜನ ವಿಶ್ಲೇಷಕರು ಏನ್ ಹೇಳ್ತಾರ, ಇಂಡಿಯಾ ಯಾಕೆ ಹೆದರ್ಬೇಕು, ಇಂಡಿಯಾ ಹ್ಯಾಸ್ ಟು ಕಾಂಪಿಟ್ ಅಂತ ಹೇಳ್ತಾರೆ. ಸರ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ನೇಷನ್ ಫಸ್ಟ್ ರಿಮೈನಿಂಗ್ ರೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ದೇಶ, ಆಮೇಲೆ ನಮ್ಮ ಎಂಟರ್ಟೈನ್ಮೆಂಟ್. ಅದನ್ನ ಬಿಟ್ಟು ನೋಡ್ಕೊಂಡು ನಾವು ದೇಶನ್ ಬಿಟ್ಟು ಇಲ್ಲಿ ನಂಬರು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆದ್ರ ವಿ ವಿಲ್ ಬಿ ಹ್ಯಾವಿಂಗ್ ಕ್ರೇಜ್ ಗ್ರೀಸ್ ಅನ್ನಂಗಿಲ್ಲ ಸರ್. ನೇಷನ್ ಫಸ್ಟ್ ರಿಮೈನಿಂಗ್ ರೆಸ್ಟ್ ಅಂತ ಹೇಳ್ತಂದ್ರೆ ಫಸ್ಟ್ ದೇಶ ರೀ. ಅಲ್ಲ ರೀ, ಅವ್ರ ಜೊತೆ ಆಡಿ ನಾವು ಗೆಲ್ತೇವೆ ಅಂತ ಗೊತ್ತಿದ ಮೇಲೆ ಕೂಡ ಅವ್ರ ಜೊತೆ ಆಡಿ ಏನ್ ಎಂಟರ್ಟೈನ್ಮೆಂಟ್ ತಗೊಂಡಿದೆ. It's not about the entertainment, it's about the national security. It's about national security. That's why ಪಹಲ್ಗಾಮ್ ಅಟ್ಯಾಕ್ ಆದ ಅನ್ಸುತ್ತೆ ಭಾರತ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಕೌಂಟರ್ ಕೊಡ್ತೇವೆ ಅಂದಾಗ, ಸರ್ ಇಫ್ ದೇ ಆರ್ ನಾಟ್ ಎಟ್ ಆಲ್ ಲಿಸ್ನಿಂಗ್ ಅಂದ್ರೆ ಇಟ್ಸ್ ಬೆಟರ್, ಬಿಕಾಸ್ ದಿಸ್ ಇಸ್ ದ ಟೈಮ್ ಟು ಟೀಚ್ ದ ಲೆಸನ್ಸ್. ಅಂದ್ರೆ ಈ ಸಮಯದಲ್ಲಿ ನಾವು ಪ್ರತಿ ಸಲ ನೆಗೋಷಿಯೇಷನ್ ಮಾಡ್ಕೊಂಡು ಕುಂದ್ರೆ ಆಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಂಗ ಅಂದ್ರೆ ಪದೇ ಪದೇ ಸುದ್ದಾಗಲ್ಲ ಅಂತಂದ್ರ ಇನ್ ಜುಡಿಷಿಯರಿ ವಿ ಕಾಲ್ ಎಸ್ ಅ ಹ್ಯಾಬಿಚುವಲ್ ಅಪೆಂಡರ್ಸ್ ಅಂತೇನೋ, ಆ ವ್ಯಕ್ತಿ ಬದಲಾಗಂಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ನೀವು ಎಷ್ಟು ಪನಿಷ್ಮೆಂಟ್ ಕೊಟ್ಟರು ಉಪಯೋಗ ಏನು. ಇಟ್ಸ್ ಬೆಟರ್ ಟು ಸ್ಟಾಪ್ ಕಂಪ್ಲೀಟ್ಲಿ, ರೈಟ್? ಸೊ ದಾಟ್ಸ್ ವೈ ಇತ್ತೀಚೆಗೆ ಭಾರತ ಪಾಕಿಸ್ತಾನ ಜೊತೆಗೆ ನಾವು ಯಾವುದೇ ಬೈಲ್ಯಾಟ್ರಲ್ ಸ್ಪೋರ್ಟ್ಸ್ ನ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ಕೊಡಿ, ಯಾಕಂದ್ರೆ ನಾವು ಇಂಡೈರೆಕ್ಟ್ಲಿ ನಾವು ಪಾಕಿಸ್ತಾನ ನಾವು ಇಂಟರ್ನೆಟ್ ಚಾರ್ಜ್ ಕೊಡ್ತೀವಿ ಬೈ ವಾಚಿಂಗ್ ದೀಸ್ ಕೈಂಡ್ ಆಫ್ ಇವೆಂಟ್ಸ್. ಅಂದ್ರೆ ನಾವೀಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಾಕತ್ತಂದ್ರ ಅವ್ರ ನ್ಯೂಸ್ ಚಾನಲ್ ಅವ್ರದ್ದು ಮೀಡಿಯಾ ಕೊಟ್ಟು ಟೆಲಿಕಾಸ್ಟ್ ಮಾಡ್ತಿರ್ತದೆ. ನಾವು ಒಪಿನಿಯನ್ ಕೊಡ್ತಾ ಇಂಟರ್ನೆಟ್ ಚಾರ್ಜ್ ನ ಅವ್ರಿಗೆ ಕೊಡ್ತಾ ಇದೀವಿ. ಸೊ ದಾಟ್ಸ್ ಇಟ್ಸ್ ಬೆಟರ್ ಟು ಸ್ಟಾಪ್ ಅಂತ ಇತ್ತೀಚೆಗೆ ಭಾರತ ಪಾಕಿಸ್ತಾನ ಜೊತೆ ಬೈಲ್ಯಾಟ್ರಲ್ ಸ್ಪೋರ್ಟ್ಸ್ ನ ಮಾಡಲ್ಲ ಅಂತ ಹೇಳಿದಿರಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಒನ್. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಇಂಡಿಯಾದಲ್ಲಿ ನೋಡ್ಕೊಡಿ ದಾಟ್ಸ್ ವೈ ಅಂದ್ರೆ ಇಂಡಿಯಾದಲ್ಲಿ ನೋಡ್ಕೊಡಿ obviously we have a migration. Migration ಅಂದ್ರೆ ಏನು? what do you mean by migration? That is ವಲಸೆ ಅಂತ ಹೇಳ್ತೀನಿ. What do you mean by migration? That is ವಲಸೆ. Because obviously if I am going to stay in a village ಅಲ್ಲಿ ಪ್ರಾಬ್ಲಮ್ ಏನು ಗೊತ್ತಿದೆ? ವಿಲೇಜ್ ಅಲ್ಲಿ ಪ್ರಾಬ್ಲಮ್ ಏನು ಗೊತ್ತಿದೆ? That is we have a hidden or disguised unemployment ಇದೆ ರೀ. ಅಂದ್ರೆ ನಮ್ಮಲ್ಲಿ ನೋಡ್ಕೊಂಡು ನಾವು ಹಳ್ಳಿಯಲ್ಲಿ ಇದ್ದಂದ್ರೆ ಹಳ್ಳಿಯಲ್ಲಿ ಪ್ರಾಬ್ಲಮ್ ಏನು ಗೊತ್ತಿದೆ? ನಮ್ಗೆ ಇರೋದೇನು ಗೊತ್ತಿದೆ? ದಟ್ ಇಸ್ ಓಕೆ, ನಮಗೇನು ಗೊತ್ತಿದೆ? ದಟ್ ಇಸ್ ಮರೆ ಮಾಚಿದ ನಿರುದ್ಯೋಗ ಇದೆ. ಅಂದ್ರೆ ಕೆಲಸ ಮಾಡೋರು ಜಾಸ್ತಿ ಇದೀವಿ, ಆದ್ರೆ ಉದ್ಯೋಗನೂ ಜಾಸ್ತಿ ಇದೆ, ಬಟ್ ಆದಾಯ ಕಡಿಮೆ ಇದೆ. ಸೊ ಹೀಗಾಗಿ ಲಾಟ್ಸ್ ಆಫ್ ದ ಪೀಪಲ್ ವಿಲ್ ಗೋ ಮೈಗ್ರೇಷನ್ ದಟ್ ಫಾರ್ ಅರ್ಬನ್ಸ್, ರೈಟ್? ಅಂದ್ರೆ ಎಲ್ಲಿ ಹೋಗ್ತೇವೆ ನಾವು ಜಾಸ್ತಿ ಏನ್ ಮಾಡಿದ್ರಿ? ಪಟ್ಟಣಕ್ಕೆ ಹೋಗ್ತೇವ್ರಿ. ಪಟ್ಟಣಕ್ಕೆ ಇನ್ ದ ಸರ್ಚ್ ಆಫ್ ದಟ್ ಇಸ್ ಎಂಪ್ಲಾಯ್ಮೆಂಟ್. ಅದು ಡೈಲಿ ವೇಜ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಅಥವಾ ಯಾವುದೋ ಒಂದು ಕಂಪ್ನಿ ಆಗಿರ್ಬೋದು. ಬಟ್ ಯು ಕ್ಯಾನ್ ಸೇ ದಟ್ ಇನ್ಕ್ಲೂಡಿಂಗ್ ಮೀ ಭಾರತದಲ್ಲಿ ಒಬ್ಬ ವ್ಯಕ್ತಿ ತನ್ನ ಊರಿಂದ ಇನ್ನೊಂದು ಊರಿಗೆ ಎದಕ್ಕೆ ಹೋಗ್ತಾನಂದ್ರ ಯಾವ್ದೋ ಒಂದು ಬೆಟರ್ ಶೆಲ್ಟರ್, ಬೆಟರ್ ಅಪರ್ಚುನಿಟಿ ಸಂಬಂಧ ಹೋಗ್ತಾನೆ. ಅದಕ್ಕೆ ನೋಡ್ರಿ ಜನ್ಮಭೂಮಿ ಏನೇ ಇರ್ಬೋದು, ಕರ್ಮಭೂಮಿ ಡಿಫರ್ ಆಗ್ಬೋದು, ಅಥವಾ ನಿಮ್ಮೂರಲ್ಲಿ ಇರ್ಬೋದು. ಹಾಗಾದ್ರೆ ನಾವು ಮೈಗ್ರೇಷನ್ ಹೋದಾಗ ವಾಪಸ್ ನಮ್ಮ ಊರಿಗೆ ಬರ್ಬೇಕಂದ್ರೆ, ಊರಿಗೆ ಹೋಗ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ರೀಸನ್ಸ್. ಆಸ್ ಅ ಇಂಡಿಯನ್ ವಿ ಹ್ಯಾವ್ ಅ ಸ್ಟ್ರಾಂಗ್ ರೀಸನ್ ಕಾಲ್ಡ್ ಆಸ್ ಫೆಸ್ಟಿವಲ್ಸ್. ಅಂದ್ರೆ ಸ್ಟ್ರಾಂಗ್ ರೀಸನ್ ಏನು? ನಮ್ದು ಹಬ್ಬಗಳು ಅಂತ ಹೇಳ್ತೀನಿ. ಸರ್ ನಾನು ಭಾರತೀಯನಾಗಿದ್ದಾಗ ಸರ್ ಹಬ್ಬಗಳಂತ ಬಂದಾಗ ನನಗ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಊರಿಗೆ, ನಮ್ಮ ಮನೆಗೆ ಹೋಗ್ಲಿಕ್ಕೆ ಆಕರ್ಷಣೆ ಆಗಿರ್ತೀರಿ. ಬಿಕಾಸ್ ಡ್ಯೂರಿಂಗ್ ದ ಫೆಸ್ಟಿವಲ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಫಾರ್ಗೆಟ್ ಆಲ್ ದ ಪ್ರೆಷರ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ವಿತ್ ಫ್ಯಾಮಿಲಿ, ರೈಟ್? ಅಂದ್ರೆ ಹಬ್ಬದ ಸಮಯದಲ್ಲಿ ನಾವು ಎಲ್ಲ ಆಲೋಚನೆ, ಎಲ್ಲ ಟೆನ್ಷನ್ಸ್ ಕಡಿಮೆ ಮಾಡ್ಕೊಂಡು ನಾವು ಫ್ಯಾಮಿಲಿ ಜೊತೆ ಒಂದು 100% ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ದಾಟ್ಸ್ ವೈ ಫೆಸ್ಟಿವಲ್ ಟೈಮ್ ಅಲ್ಲಿ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಏನು ಗೊತ್ತ್ರಿ ಪ್ರಾಬ್ಲಮ್? ದಟ್ ಇಸ್ ಟ್ರಾನ್ಸ್ಪೋರ್ಟೇಷನ್. ಈಗ ನೋಡ್ರಿ, ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಸರ್ ಹಬ್ಬದ ಟೈಮಲ್ಲಿ ಟಿಕೆಟ್ ರೇಟ್ ಗಗನಕ್ಕೇರಿತ್ತು. ಈಗ ದ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಅಂದ್ರೆ ಯಾರಿಗೆ ನೋಡ್ಕೊಡಿ, ಈಗ ನೋಡ್ರಿ ₹2,000 ಟಿಕೆಟ್ನೇ ಯಾರಿಗೆ? ಬೆಸ್ಟ್ ಎಕ್ಸಾಂಪಲ್, ಈಗ ನೋಡ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ, ಇಫ್ ಐ ವಾಂಟ್ ಟು ಕಮ್ ಫಾರ್ ಧಾರವಾಡ, ಆಬ್ವಿಯಸ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ಏನ್ ಮಾಡ್ತೀನಿ? ಅಟ್ ಲೀಸ್ಟ್ 1 week ಬಿಫೋರ್ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ವೆನ್ ಎವರ್ ದೇರ್ ಇಸ್ ಅ ಫೆಸ್ಟಿವಲ್ಸ್ ಅಂದ್ರೆ ಹಬ್ಬದ ಟೈಮಲ್ಲಿ ನೋಡ್ಕೊಂಡು ಟಿಕೆಟ್ ರೇಟ್ ಜಂಪ್ ಆಗಿರೋದು. ಈಗ ₹2,000 ಕೊಡ್ಬೇಕಂತಾರೆ ಇಫ್ ದೇರ್ ಇಸ್ ನೋ ಬಸ್. ನೋಡ್ರಿ ಇಂಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಾ ಎಷ್ಟೇ ಹಣ ಗಳಿಸ್ತಾ ಇದ್ರಿ, ಎಷ್ಟೇ ಆದಾಯ ಇದ್ರೂ ಕೂಡ ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ ದಟ್ ಚೀಪೆಸ್ಟ್ ಮೋಡ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಅಂದ್ರೆ ನಾವು ಎಷ್ಟೇ ಹಣ ಗಳಿಸ್ತಾ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಇರ್ತದ್ರಿ, ದಟ್ ಇಸ್ ರೈಲು ಇರ್ತದ್ರಿ, ರೈಲ್ವೆ. ಅಂದ್ರೆ ರೈಲು ಇರ್ತದೆ. ಯಾಕಂದ್ರೆ ಒಂದು ಚೀಪೆಸ್ಟ್ ಮೋಡ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಓಕೆ ಕಡಿಮೆ ವೆಚ್ಚದ ಒಂದು ಭೂ ಸಾರಿಗೆ ಆಗಿದೆ, ಮತ್ತು ಕಂಫರ್ಟಬಲ್ ಜರ್ನಿ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ ನೋಡ್ಕೊಡಿ, ಕಂಫರ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ರೀ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಿರಿ? ದಟ್ ಇಸ್ ಶಾರ್ಟೇಜ್ ಆಫ್ ಟ್ರೈನ್ ಇದು ಅಂತ. ಶಾರ್ಟೇಜ್ ಆಫ್ ಟ್ರೈನ್ ಇತ್ತಂದಾಗ ಆಬ್ವಿಯಸ್ಲಿ ವಿ ಕೆನಾಟ್ ಮೂವ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್, ರೈಟ್? ಸೊ ಹೀಗಾಗಿ ಈ ಸಮಯದಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ? ಎಷ್ಟೋ ಜನ ಏನಪ್ಪಾ, ಇಲ್ಲಪ್ಪ ಬೇಡ, ಬಹಳ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ, ವಿ ಕೆನಾಟ್ ಅಫೋರ್ಡ್ ದಟ್ ಮಚ್ ಕಾಸ್ಟ್, ಅಷ್ಟು ನಾವು ಕಾಸ್ಟ್ ಹಾಕಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ, ಅಲ್ಲಿ ಉಳ್ಕೊಂತಾರೆ.
ಅಂಡ್ ಸೆಕೆಂಡ್ ಕಂಡೀಷನ್ ಎಷ್ಟೋ ಜನ ಫೋರ್ಸೆಬಲಿ ಬರ್ಬೇಕಂತ ಏನ್ ಮಾಡ್ಕೋದ್ರಿ, ದೆನ್ ದೇರ್ ಮೇ ಬಿ ಎ ಪಾಸಿಬಿಲಿಟಿ ಆಫ್ ದಟ್ ಇಸ್ ಸ್ಟಾಂಪೇಜ್, ಅಂದ್ರೆ ಕಾಲ್ ತುಳಿಂತನೂ ಆಗುತ್ತೆ. ಬೇಕಾದ್ರೆ ನೀವೇ ನೋಡ್ಕೊಡ್ರಿ, ಹಬ್ಬದ ಟೈಮ್ ಅಲ್ಲಿ ಎಷ್ಟೋ ಜನ, ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಆರ್, ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ, ಬಿಕಾಸ್ ವಿ ಆಲ್ಸೋ ಕೇಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ ಸರ್. ಹಬ್ಬದ ಟೈಮಲ್ಲಿ ಅಥವಾ ಯಾವ್ದಾದ್ರು ಪರೀಕ್ಷೆಗೆ ಹೋಗ್ತಿರ್ಬೇಕಾರ ನಮಗೆ ರಿಸರ್ವೇಶನ್ ತೆಗಿಲಿಲ್ಲ ಅಂತ ನಾವು ಜನರಲ್ ಬೋಗಿಯೊಳಗೆ ಇರ್ತೀವಿ. ಇಟ್ಸ್ ನಾಟ್ ಈಸಿ, ಬಿಕಾಸ್ ಯು ಕ್ಯಾನ್ ಸಿ ದಟ್ ಅಲ್ಲಿ ನೋಡಿದಾಗ ನಮಗೆ ಹ್ಯೂಮನ್ ರೈಟ್ಸ್ ಅದವೇ ಇಲ್ಲ ಅನ್ನೋದು ಗೊತ್ತಾಗಲ್ಲ ರೀ. ಅಂದ್ರೆ ವೆನ್ ಯು ಸಿ ಸಚ್ ಎ ಕ್ರೌಡ್ ಅಂದಾಗ ವಿ ಕ್ಯಾನ್ ಫೀಲ್ ದಟ್ ಇಸ್ ಇಟ್ ಮಾನವ ಹಕ್ಕುಗಳು ನಮಗೆ ಅದವೇ ಇಲ್ಲ ಅಂತ ಗೊತ್ತಲ್ಲ. ಬಟ್ ಏನ್ ಮಾಡಕ್ಕಲ್ರಿ, ದಟ್ ಇಸ್ ಅವರ್ ಎಮರ್ಜೆನ್ಸಿ. ಸೊ ಈ ಟೈಮಲ್ಲಿ ಭಾರತ ಸರ್ಕಾರ ಒಂದು ವಿಚಾರ ಮಾಡ್ತಾ, ಅತಿ ಹೆಚ್ಚು ಜನ ನೋಡ್ಕೊಡ್ರಿ ರೈಲು ಪ್ರಯಾಣ ಮಾಡ್ತಾರ, ಒಂದು ಕಂಫರ್ಟೇಬಲ್ ಅಂಡ್ ಚೀಪೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಸಮಯದಲ್ಲಿ ನಾವು ಸ್ಪೆಷಲ್ ಆಗಿ ಟ್ರೈನ್ ಬಿಡ್ಲಿಲ್ಲ ಅಂದ್ರ ಪಬ್ಲಿಕ್ ಗೆ ಒಂದು ವ್ಯವಸ್ಥಿತವಾದ ಜೀವನ ಕೊಡ್ಲಿಕ್ಕಲ್ಲ. ವಿ ಕೆನ್ ನಾಟ್ ಗಿವ್ ದ ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್. ಸೊ ಹೀಗಾಗಿ ಇಂಡಿಯನ್ ರೈಲ್ವೆ ಹ್ಯಾವ್ ಅನೌನ್ಸ್ಡ್ ರನ್ಸ್ ಟು ರನ್ ಹೌ ಮೆನಿ ಗಣಪತಿ ಸ್ಪೆಷಲ್ ಟ್ರೈನ್ ಫಾರ್ ದಿ ಇಯರ್ ಆಫ್ 2025. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ನಿನ್ನೆಗೆ ಅಂದ್ರೆ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಹೇಳಿದೆ ನಾನು, ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಏನಿದೆ ಫಾಸ್ಟ್ಯಾಗ್ಸ್ ಎನ್ಯುವಲ್ ಪಾಸ್ ಅಂತ ಬಂತು. ಅಂದ್ರೆ ಇಲ್ಲಿ ನೋಡ್ರಿ ರಸ್ತೆಗಳಿಗೆ ಏನ್ ಮಾಡಿದ್ರು, ಬಸ್ ಅಂದ್ರೆ ದಟ್ ಇಸ್ ರೋಡ್ ಟ್ರಾನ್ಸ್ಪೋರ್ಟೇಶನ್, ವೆಹಿಕಲ್ ಗೆ ನೋಡ್ರಿ ಫಾಸ್ಟ್ಯಾಗ್ ಕೊಟ್ರು, ಇತ್ತ ನೋಡ್ಕೊಡಿ ಟ್ರೈನ್ ಕೊಡ್ತಾರಂದ್ರ ನಥಿಂಗ್ ಬಟ್ ನಾಟ್ ಓನ್ಲಿ ಅಸ್, ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಆಲ್ಸೋ ಥಿಂಕಿಂಗ್ ಅಬೌಟ್ ಅವರ್ ಸೇಫ್ ಜರ್ನಿ. ಅಂದ್ರೆ ನಮ್ಗೆ ಅಷ್ಟೇ ಅಲ್ಲ, ಒಂದು ಕಡಿಮೆ ಬೆಲೆಯಲ್ಲಿ ಸರ್ಕಾರ ಕೂಡ ಒಂದು ವ್ಯವಸ್ಥೆನ ಮಾಡ್ತಾರೆ, ಅಟ್ ಲೀಸ್ಟ್ ಡ್ಯೂರಿಂಗ್ ದ ಫೆಸ್ಟಿವಲ್, ಅಂದ್ರೆ ಅಟ್ ಲೀಸ್ಟ್ ಹಬ್ಬದ ಸಮಯದಾದ್ರೂ ವಿ ಹ್ಯಾವ್ ಟು ಗಿವ್ ಬೆಸ್ಟ್ ಆಪರ್ಚುನಿಟಿ. ಸೊ ಹೀಗೆ ತರಗತಿ ದಟ್ ಇಸ್ ಗಣಪತಿ ಸ್ಪೆಷಲ್ ಟ್ರೈನ್ಸ್ ಫಾರ್ ದ ಇಯರ್ 2025 ಫಾರ್ ಸ್ಮೂತ್, ಇಲ್ಲಿ ನೋಡ್ರಿ, ಫಾರ್ ಸ್ಮೂತ್ ಟ್ರಾವೆಲ್ ಆಫ್ ಎ ಪ್ಯಾಸೆಂಜರ್ ಡ್ಯೂರಿಂಗ್ ದ ಫೆಸ್ಟಿವಲ್ ಸೀಸನ್ಸ್ ಅಂತ ಹೇಳಿ, ಡ್ಯೂರಿಂಗ್ ದ ಫೆಸ್ಟಿವಲ್ ಸೀಸನ್. ಯಾಕಂದ್ರೆ ಗಣಪತಿ ಫೆಸ್ಟಿವಲ್ ಆಗ್ಬಿಟ್ರೆ ನೆಕ್ಸ್ಟ್ ನೋಡ್ಕೋ ದಸರಾ ಬರ್ತದೆ, ದೀಪಾವಳಿ ಬರ್ತದೆ, ಒಬ್ವಿಯಸ್ಲಿ ಡ್ಯೂರಿಂಗ್ ದಿಸ್ ಟೈಮ್ ವಿ ಶುಡ್ ಹ್ಯಾವ್ ಸ್ಪೆಷಲ್ ಟ್ರೈನ್, ರೈಟ್? ಸೊ ಹೀಗಾಗಿ ಒಟ್ಟು ಎಷ್ಟು ಟ್ರೈನ್ಗಳನ್ನ ಬಿಡ್ತಾ ಇದಾರೆ ಅಂತ ಕೇಳ್ತಾನೆ, ಎಷ್ಟು ಟ್ರೈನ್ಗಳು ಬಿಡ್ತಾರೆ. ಯಾಕಂದ್ರೆ ನಾ ಸ್ವಲ್ಪ ರೈಲ್ವೆ ಮೇಲೆ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಹೇಳಿದೀನಿ, ಹೌ ಟು ರೀಡ್ ರೈಲ್ವೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸಿ ಇಸ್ ದ ರೈಟ್. ಅಂದ್ರೆ 380 ಟ್ರೈನ್ಸ್ ಬಿಟ್ಟಿದ್ದಾರೆ ಯಾವಾಗ 2025. ಹಾಗಾದ್ರೆ ನಿಮಗೆ ಪ್ರೀವಿಯಸ್ ಕೇಳ್ಬೋದು ಸರ್, ಲಾಸ್ಟ್ ಇಯರ್ ನೋಡ್ರಿ 358, 350 ದಟ್ ಇಸ್ 2025 ಅಲ್ಲಿ ಇದೇ ತರ ಎಷ್ಟು ಗೊತ್ತಿರಿ 358 ಬಿಟ್ರಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಹಿಂದಿನ ವರ್ಷಕ್ಕಿಂತ ಈ ವರ್ಷ ಎಷ್ಟು ಹೆಚ್ಚಿಗೆಯನ್ನು ಮಾಡಿದ್ದಾರೆ, ಬಿಕಾಸ್ ಎಕ್ಸಾಮ್ನರ್ ಯಾವ ತರ ಬೇಕಾದ್ರೆ ಟ್ಯೂಸ್ ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ 22 ಟ್ರೈನ್ಸ್ ನ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಅದರಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದು ಜಾಸ್ತಿ ಅಂದ್ರೆ ಅತಿ ಹೆಚ್ಚು ಎಲ್ಲಿರ್ಬೋದು, ಅತಿ ಹೆಚ್ಚು ಬೇಕಾದ್ರೆ ನೀವು ನೋಡ್ಕೊಡಿ ಸರ್. ಗಣಪತಿ ಫೆಸ್ಟಿವಲ್ ಮ್ಯಾಕ್ಸಿಮಮ್ ಏನ್ ಗೊತ್ತಿರಿ, ದಟ್ ಇಸ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಜಾಸ್ತಿ ಸೆಲೆಬ್ರೇಟ್ ಆಗುತ್ತೆ ಅಂದಾಗ ಆಬ್ವಿಯಸ್ಲಿ ನೋಡ್ರಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಈ ಭಾಗದಲ್ಲಿ ಗಣಪತಿ ಫೆಸ್ಟಿವಲ್ ಬಹಳ ಜೋರ್ ಆಗ್ತಾರೆ. ನೆಕ್ಸ್ಟ್ ನೋಡ್ಕೊಡಿ ಎಂಪ್ಲಾಯ್ಮೆಂಟ್ಸ್ ಸರ್, ಪುಣೆ ಇಸ್ ಆಲ್ಸೋ ಎಂಪ್ಲಾಯ್ಮೆಂಟ್ ಹಬ್, ರೈಟ್? ಬೆಂಗಳೂರು ಇಸ್ ಆಲ್ಸೋ ಎಂಪ್ಲಾಯ್ಮೆಂಟ್ ಹಬ್. ಓಕೆ, ಸೊ ಹೀಗಾಗಿ ಈ ಸಮಯದಲ್ಲಿ ಜಾಸ್ತಿ ಏನ್ ಮಾಡ್ತಾರೆ, ಪ್ಯಾಸೆಂಜರ್ ಹೋಗ್ತಾರೆ ಅಂದಾಗ. ಸೊ ಹೀಗಾಗಿ ಇದರಲ್ಲಿ ನೋಡ್ರಿ 380 ಅಲ್ಲಿ ಅತಿ ಹೆಚ್ಚು ಅಂದ್ರೆ ಅತಿ ಹೆಚ್ಚು ಟ್ರೈನ್ ಎಲ್ಲಿ ಕೊಟ್ಟಾರ ಗೊತ್ತಿರಿ, ದಟ್ ಇಸ್ ಸೆಂಟ್ರಲ್ ರೈಲ್ವೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದವ ರೈಲ್ವೆ ಝೋನ್ಸ್ ಬಗ್ಗೆ ಕೇಳ್ಬೋದ್ರಿ, ಅಂದ್ರೆ ಯಾವ ರೈಲು ವಲಯದಕ್ಕೆ ಅತಿ ಹೆಚ್ಚು ಈ ಗಣಪತಿ ಸ್ಪೆಷಲ್ ಟ್ರೈನ್ ಅನ್ನು ಬಿಡಲಾಗಿತ್ತು ಅಂದ್ರೆ ದಟ್ ಇಸ್ ಅತಿ ಹೆಚ್ಚು ಸೆಂಟ್ರಲ್ ರೈಲ್ವೆ. ಫಸ್ಟ್ ಪ್ಲೇಸ್ ಸೆಂಟ್ರಲ್ ರೈಲ್ವೆ. ಸೆಕೆಂಡ್ ಏನ್ ಗೊತ್ತ್ರಿ, ವೆಸ್ಟರ್ನ್ ರೈಲ್ವೆ ಅಂದ್ರೆ ಪಶ್ಚಿಮ ರೈಲು ವಲಯ. ಪಶ್ಚಿಮ ರೈಲು ಅಂದ್ರೆ ಒಂದು ಕೇಂದ್ರೀಯ ರೈಲು ವಲಯ. ನೆಕ್ಸ್ಟ್ ಅದು ಕೂಡ ಮುಂಬೈಲಿದೆ. ನೆಕ್ಸ್ಟ್ ಪಶ್ಚಿಮ ರೈಲು ವಲಯ, ಅದು ಕೂಡ ಮುಂಬೈಲಿದೆ. ಥರ್ಡ್ ಪ್ಲೇಸ್ ಯಾವ ಕೊಟ್ಟರು, ದಟ್ ಇಸ್ ಕೊಂಕಣ್. ಯಾಕಂದ್ರೆ ನಮ್ಮಲ್ಲಿ ನೋಡ್ಕೊಡಿ 17 + 1 = 18 ರೈಲ್ವೆ ಝೋನ್ಸ್. ಆದ್ರೆ ಕೊಂಕಣ್ ರೈಲ್ವೆನ ಸಪರೇಟ್ ಹಿಡಿತಾರೆ. ಕೊಂಕಣ್ ರೈಲ್ವೆ ಇಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್ ರೈಲ್ವೆ ಝೋನ್. ಯಾಕಂದ್ರೆ ಕೊಂಕಣ್ ರೈಲ್ವೆ ಆಲ್ರೆಡಿ ಆಗಿತ್ತು. ಯಾಕಂದ್ರೆ ಭಾರತ ಸ್ವತಂತ್ರಗೊಂಡು ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಗೋವಾ ಇನ್ನು ನಮ್ಮ ಭಾಗವಾಗಿರ್ಲಿಲ್ಲ. ಯಾಕಂದ್ರೆ ಗೋವಾವನ್ನು ನೋಡ್ರಿ ಆಪರೇಷನ್ ವಿಜಯ ಮುಖಾಂತರ ನಾವು 1961 ನಲ್ಲಿ ಪೋರ್ಚುಗೀಸ್ ಇಂದ ವಶ ಕೊಡ್ತೀವಿ. ಅದಕ್ಕೆ ಕೊಂಕಣ್ ರೈಲ್ವೆ ಒಂದು ಸಪರೇಟ್ ಹೇಳಿದಾರೆ, ಅದನ್ನ 18 ರೈಲ್ವೆ ವಲಯದಲ್ಲಿ ಸೇರಿಸೋದ್ರ. ಸೊ ಹೀಗಾಗಿ ನೋಡ್ಕೊಂಡು ಥರ್ಡ್ ಪ್ಲೇಸ್ ಕೊಂಕಣ್. ಫೋರ್ತ್ ಪ್ಲೇಸ್ ಏನು ಕೇಳಿದಾರೆ, ದಟ್ ಇಸ್ ಸೌತ್ ವೆಸ್ಟರ್ನ್ ರೈಲ್ವೆ. ಅಂದ್ರೆ ನಮ್ಮಲ್ಲಿ ಹುಬ್ಬಳ್ಳಿ ಇದೆಯಲ್ಲ ಅದ್ರ ಕೊಡಿದೆ. ಅಂದ್ರೆ ಟೋಟಲಿ 380 ರೈಲ್ವೆ ಈ ರೈಲುಗಳಲ್ಲಿ ಅತಿ ಹೆಚ್ಚು ಎಲ್ಲಿಂದ ಸ್ಟಾರ್ಟ್ ಆಗ್ತಾನ ಅಂತಾರೆ ಅವರು, ಕೇಂದ್ರೀಯ ರೈಲ್ವೆ ಅಂದ್ರೆ ಮುಂಬೈ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೆಸ್ಟರ್ನ್ ಅಂದ್ರೆ ಪಶ್ಚಿಮ ರೈಲ್ವೆ ಅಂದ್ರೂ ಕೂಡ ಮುಂಬೈಲಿದೆ. ಥರ್ಡ್ ಒನ್ ಕೊಂಕಣ್ ರೈಲ್ವೆ ಮತ್ತು ಫೋರ್ತ್ ಒನ್ ದಟ್ ಇಸ್ ಹುಬ್ಬಳ್ಳಿ, ದಟ್ ಇಸ್ SWR, ದಟ್ ಇಸ್ ಓಕೆ, ದಟ್ ಇಸ್ ನೈಋತ್ಯ ರೈಲ್ವೆ, ದಟ್ ಇಸ್ ನಾರ್ತ್ ವೆಸ್ಟರ್ನ್ ರೈಲ್ವೆ. ಸೊ ಪ್ಲೀಸ್ ಹೀಗಾಗಿ ನಿಮ್ಮ ಎಕ್ಸಾಮ್ ನೋಡ್ರಿ ಐದರ್ ಫಾಸ್ಟ್ಯಾಗ್ ಎನ್ಯುವಲ್ ಪಾಸ್ ಮೇಲೆ ಕೇಳಬಹುದು, ಇಲ್ಲ ಗಣಪತಿ ಸ್ಪೆಷಲ್ ಟ್ರೈನ್ ಕೇಳಬಹುದು. ಇಫ್ ಯು ಹ್ಯಾವ್ ಎನಿ ಎಕ್ಸಾಮ್ ಇನ್ ಕಮಿಂಗ್ ಮಂತ್ಸ್, ಅಂದ್ರೆ ಮುಂದಿನ ತಿಂಗಳು ಈ ತರ ಏನಾದ್ರು ಎಕ್ಸಾಮ್ ಇದ್ರೆ ಯೂಶಲಿ ನೋಡ್ಕೊಳ್ಳಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ದೇ ಮೇ ಫ್ರೇಮ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ ನಂಬರ್ಸ್ ನೆನ್ಪಿಟ್ಕೊಡ್ರಿ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ಯಾಕಂದ್ರೆ ರೈಲ್ವೆ ನಾ ಸಪರೇಟ್ ಕ್ಲಾಸ್ ಅಲ್ಲಿ ಮಾಡಿದೇನ್ರಿ,
ರೈಲ್ವೆ ರಿಲೇಟೆಡ್ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ರೈಲ್ವೆ ಸಪರೇಟ್ ಮಾಡಿದ್ರೆ. ಯಾಕಂದ್ರೆ ಭಾರತದ ಅತಿ ದೊಡ್ಡ ಸರ್ಕಾರಿ ಕಂಪನಿ ಅಂದ್ರೆ ಅದು ಭಾರತೀಯ ರೈಲ್ವೆ. ಅಂದ್ರೆ ಇಂಡಿಯಾಸ್ ಲಾರ್ಜೆಸ್ಟ್ ಗವರ್ಮೆಂಟ್ ಕಂಪನಿ ಮೀನ್ಸ್ ದಟ್ ಇಸ್ ಇಂಡಿಯನ್ ರೈಲ್ವೆ. ಸೊ ಪ್ಲೀಸ್ ರಿಮೆಂಬರ್. ಸೊ okay, next one is also very important. As per my understanding, okay, as per my expectation, this current affairs is very important. ಯಾಕಂದ್ರೆ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಇದಾವ್ರಿ, ಟೆಕ್ನಿಕಲ್ ವರ್ಡ್ಸ್. Recently, who has become the first public sector bank to move its cooperative website to the secure blank, that is banking domain. See, this is very important. You ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ರಿ ಸರ್, ಇತ್ತೀಚೆ ನೋಡಿ FD, SD, ಗ್ರೂಪ್ ಸಿ ಎಕ್ಸಾಮ್, ಇವೆಲ್ಲ ಎಕ್ಸಾಮ್ಗೆ ಪೇಪರ್ 2 ಏನಿರ್ತದೆ, ಕಮ್ಯುನಿಕೇಶನ್ ಪೇಪರ್, ಲ್ಯಾಂಗ್ವೇಜ್ ಪೇಪರ್ ಇರ್ತದೆ. ಆ ಲ್ಯಾಂಗ್ವೇಜ್ ಅಲ್ಲಿ 30 ಮಾರ್ಕ್ಸ್ ಆರ್ ರಿಸರ್ವ್ಡ್ ಫಾರ್ ನಾವು ಕಂಪ್ಯೂಟರ್ ಅಂತೀವಿ. ಕಂಪ್ಯೂಟರ್ ಅಷ್ಟಲ್ಲ, ಪೇಪರ್ ಏನೈತ್ರಿ, ಕಮ್ಯುನಿಕೇಶನ್ ಪೇಪರ್ ಅಂತಿದೆ. Anything or any mode where we are going to exchange information from one location to another location, that medium is called as a communication system. ಅಂದ್ರೆ ಸರ್, ನಾವು ಯಾವ್ದಾರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಥವಾ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಮಾಹಿತಿಯನ್ನು ವರ್ಗಾವಣೆ ಅಥವಾ ಸ್ವೀಕರಿಸಲು ಏನು ಮಾಧ್ಯಮ ಬಳಸ್ತೇವೆ ಅದಕ್ಕೆ ನಾವು ಕಮ್ಯುನಿಕೇಶನ್ ಸಿಸ್ಟಮ್ ಅಂತ. ಅಂದ್ರೆ ಸಂವಹನ ವ್ಯವಸ್ಥೆ. ಅದು ಮೊಬೈಲ್ ಇರ್ಬೋದು, ಅದು ಇಂಟರ್ನೆಟ್ ಇರ್ಬೋದು, ಅಥವಾ ಅದು ಲ್ಯಾಪ್ಟಾಪ್ ಇರ್ಬೋದು, ಅದು ಏನಾರ ಇರ್ಬೋದು. ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಕಮ್ಯುನಿಕೇಶನ್ ಸಿಸ್ಟಮ್. ಬಟ್ ಇಲ್ಲಿ ಏನ್ ಹೇಳ್ತಾನೆ ಗೊತ್ತ್ರಿ, ಇತ್ತೀಚೆಗೆ ನೋಡ್ರಿ, ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಟು ಮೂವ್ ಇಟ್ಸ್ ಕೋಆಪರೇಟಿವ್ ವೆಬ್ಸೈಟ್. ಅಂದ್ರೆ ಅದರ ಕಾರ್ಪೊರೇಟಿವ್ ವೆಬ್ಸೈಟ್ ಅನ್ನ, ತನ್ನ ವೆಬ್ ಪೇಜ್ ಅನ್ನ ಬ್ಯಾಂಕ್ ಇನ್, ಓಕೆ, ದಟ್ ಇಸ್ .bankin ಗೆ ಸೇರಿಸಿದ್ರು ಅಂತ ಹೇಳ್ತಾರೆ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಿದು ಕಾನ್ಸೆಪ್ಟ್, ಬಿಕಾಸ್ ದಿಸ್ ಕರೆಂಟ್ ಅಫೇರ್ಸ್ ಇಸ್ ನಥಿಂಗ್ ಬಟ್ ದಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಿ ಬರ್ತದ್ರಿ, IT ಅಂಡ್ ಕಮ್ಯುನಿಕೇಶನ್, ಅಂದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ ಚಾಪ್ಟರ್ ಬರ್ತೈತ್ರಿ. ಚಾಪ್ಟರ್ ಅಂತ ಬಂದಾಗ ಇಲ್ಲಿ ಏನ್ ಬರ್ತೈತಿ ನಮಗೆ, ದಟ್ ಇಸ್ ಡಿಜಿಟಲ್ ನಥಿಂಗ್ ಬಟ್ ಏನ್ ಮಾಡ್ತೇವೆ ನಾವು, ದಟ್ ಇಸ್ ಆನ್ಲೈನ್. ಡಿಜಿಟಲ್ ನಥಿಂಗ್ ಬಟ್ ಆನ್ಲೈನ್ ಬಗ್ಗೆ ಮಾತಾಡತ್ರಿ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಗೊತ್ತ್ರಿ, ಬ್ಯಾಂಕ್ ಇನ್ ಅಂತ ಹೇಳ್ತಾರೆ. ಬ್ಯಾಂಕ್ ಇನ್ ಡೊಮೈನ್. ಫಸ್ಟ್ ಯು ನೀಡ್ ಅಂಡರ್ಸ್ಟ್ಯಾಂಡ್ ವಾಟ್ ಡು ಮೀನ್ ಬೈ ಬ್ಯಾಂಕ್ ಇನ್ ಡೊಮೈನ್. ಅಂದ್ರೆ ಇದು ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಮಾಡೋಣ, ಹಾಗಾದ್ರೆ ವೈ ದೇ ಆರ್ ಆಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಡೊಮೈನ್, ಇದರಲ್ಲೇ ಯಾಕೆ ಸೇರಿಸ್ತಾ ಇದ್ದಾರೆ, ಹಾಗಾದ್ರೆ ಏನೋ ಇರ್ಬೇಕಲ್ಲ. ಸೊ ಹಾಗಾದ್ರೆ ಫಸ್ಟ್ ನಾವು ಎರಡು ಥಿಂಗ್ಸ್ ನ ಅರ್ಥ ಮಾಡ್ಕೊ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಮ್ಯಾಲಿಸಿಯಸ್ ಆಕ್ಟಿವಿಟೀಸ್. ಅಂದ್ರೆ ಸರ್, ನಾವೇನ್ ಮಾಡತ್ತೀವಿ, ಒಂದು ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವು ನಾ ಟೆಕ್ನಿಕಲ್ ಏನಂತ ಗೊತ್ತ್ರಿ ಸರ್, ಆಸ್ ಪರ್ ದ ರಿಪೋರ್ಟ್ ಏನಂತಾರೆ, ಇಂಡಿಯಾದಲ್ಲಿ ನೋಡ್ರಿ, ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆನ್ಲೈನ್ ಸೆಕ್ಟರ್ ಯುಟಿಲೈಸಿಂಗ್ ನೇಷನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆನ್ಲೈನ್ ಸೇವೆಗಳನ್ನ ಪಡೆದುಕೊಳ್ಳಲು ಭಾರತ ಎರಡನೇ ಸ್ಥಾನ ಬರ್ತದೆ. ಅಂದ್ರೆ ಫಸ್ಟ್ ಚೀನಾ ಬರ್ತದ್ರಿ, ಸೆಕೆಂಡ್ ಒನ್ ಇಂಡಿಯಾ. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆನ್ಲೈನ್ ಸರ್ವಿಸ್ ಅನ್ನ ಬಳಕೆ ಮಾಡುವ ದೇಶದಲ್ಲಿ ಫಸ್ಟ್ ಚೀನಾ ಬರ್ತದೆ, ಸೆಕೆಂಡ್ ಇಂಡಿಯಾ ಬರ್ತದ್ರಿ. ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್ ದೇ ಆರ್ ಸೇಯಿಂಗ್ ದಟ್ ಏನ್ ಹೇಳ್ತಾರೆ ಗೊತ್ತ್ರಿ, ಸದ್ಯ ನೋಡ್ಕೊಡಿ ಅರೌಂಡ್ 1 ಬಿಲಿಯನ್, ಅಂದ್ರೆ ಭಾರತದಲ್ಲಿರುವ ಕನಿಷ್ಠವಾದ್ರೂ 100 ಕೋಟಿ ಜನರು ಆನ್ಲೈನ್ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಫೋನ್ ಪೇ, ಇಟ್ ಕ್ಯಾನ್ ಬಿ ಗೂಗಲ್ ಪೇ, ಇಟ್ ಕ್ಯಾನ್ ಬಿ ಆನ್ಲೈನ್ ಶಾಪಿಂಗ್, ಇಟ್ ಕ್ಯಾನ್ ಬಿ ಆನ್ಲೈನ್ ಟ್ರೇಡಿಂಗ್, ಎನಿಥಿಂಗ್ ಅಂತ ಹೇಳಿ. ಸೊ ಹೀಗಾಗಿ ಇಲ್ಲದ ಏನ್ ಜಾಸ್ತಿ ಆಗ್ತದೆ ಇಲ್ಲಿ, ದಟ್ ಇಸ್ ಫ್ರಾಡ್ಸ್ ಜಾಸ್ತಿ ಆಗ್ತಾವು. ಅಂದ್ರೆ ಇಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಕ್ರೈಮ್ ಅಂತಂದ್ರೆ ನನಗೆ ಹಾರ್ಮ್ ಮಾಡಿದ್ರೆ, ಅಂದ್ರೆ ನನಗ ಫಿಸಿಕಲಿ ಡ್ಯಾಮೇಜ್ ಮಾಡಿದ್ರೆ ಕ್ರೈಮ್ ಅಂತಲ್ಲ. ಮೇ ಬಿ ನನ್ನ ಅಕೌಂಟ್ ಇಂದ ಹಣ ತಕ್ಕೊಳ್ಳೋದು. ಈಗ ನೋಡಿ, 1000 ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇದೆ, ಅದರಿಂದ ನಾನು ಏನೋ ಒಂದು ಅವಶ್ಯಕತೆ ವಸ್ತು ತಗೋಬೇಕಂದ್ರೆ ಸಡನ್ಲಿ 1000 ರೂಪಾಯಿ ಹೊತ್ತಂತ ತಿಳ್ಕೊಂಡು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ತದೆ. ಸೊ ಹೀಗಾಗಿ ಫ್ರಾಡ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಫ್ರಾಡ್ಸ್ ಅಂತ ಬಂದಾಗ ಯಾವ್ಯಾವ ಫ್ರಾಡ್ಸ್ ಅಂತ ತಿಳ್ಕೊಡ್ರಿ. ಫಸ್ಟ್ ಎಕ್ಸಾಮ್ ಅಲ್ಲಿ ನೇರವಾಗಿ ಕೇಳ್ತಾನೆ, ಫ್ರಾಡ್ಸ್ ಅಂತ ಬಂದಾಗ ದಟ್ ಇಸ್ ಸೈಬರ್ ಫ್ರಾಡ್ಸ್. ಸಮಟೈಮ್ಸ್ ಫ್ರಾಡ್ಸ್ ಏನಂತಾರ, ಅಟ್ಯಾಕ್ಸ್ ಅಂತ ಹೇಳ್ತಾನೆ. ಅಂದ್ರೆ ನಿನಗೆ ನೇರವಾಗಿ ಅಟ್ಯಾಕ್ ಮಾಡಲಿಲ್ಲ, ಫಿಸಿಕಲ್ ಅಟ್ಯಾಕ್ ಮಾಡಲಿಲ್ಲ ಅಂದ್ರೂ ನಿನಗೆ ಮಾನಸಿಕವಾಗಿ ಅವರು ಅಟ್ಯಾಕ್ ಮಾಡ್ತಾರೆ. ಹಾಗಾದ್ರೆ ಈ ಅಟ್ಯಾಕ್ಸ್ ಗಳನ್ನ ಏನ್ ಮಾಡ್ತಾರೆ ಗೊತ್ತಿ, 2 ಟೈಪ್ ಅಂತ ಡಿವೈಡ್ ಮಾಡ್ತಾರೆ. ಒನ್ ಇಸ್ ದಟ್ ಇಸ್, ನೆನಪಿಟ್ಟುಕೊಡ್ರಿ ಈ ಶಬ್ದಗಳನ್ನ, ಪ್ಲೀಸ್ ರಿಮೆಂಬರ್ ದೀಸ್ ವರ್ಡ್ಸ್. ಒನ್ ಇಸ್ ದಟ್ ಇಸ್ ಫಿಶಿಂಗ್ ಅಂಡ್ ಸ್ನೂಪಿಂಗ್. ಈ ಶಬ್ದಗಳನ್ನ ನೆನಪಿಟ್ಟುಕೊಡ್ರಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ವಾಟ್ ಡು ಮೀನ್ ಬೈ ಫಿಶಿಂಗ್ ಇನ್ ಓಕೆ ಸೈಬರ್ ಸೆಕ್ಯೂರಿಟಿ ಅಂತ ಕೇಳ್ಬೋದು, ಅಥವಾ ವಾಟ್ ಡು ಮೀನ್ ಬೈ ಸ್ನೂಪಿಂಗ್ ಇನ್ ದಟ್ ಇಸ್ ಸೈಬರ್ ಅಟ್ಯಾಕ್ಸ್ ಅಂತ ಕೇಳ್ಬೋದು. ದಟ್ಸ್ ವೈ ಫಿಶಿಂಗ್ ಅಂದ್ರೆ ಏನ್ ಗೊತ್ತ್ರಿ, ನಿಮಗೇನ್ ಮಾಡ್ತಾರೆ ನಿಮ್ಗೇನ್ ಗೊತ್ತ್ರಿ, ದೇ ವಿಲ್ ಸ್ಟಾರ್ಟ್ ಸ್ಪೆಂಡಿಂಗ್ ದಟ್ ಇಸ್ ಪಾಸ್ವರ್ಡ್ಸ್. ಐ ಥಿಂಕ್ ಸಮ್ ಪೀಪಲ್ ಗೆ ಆಗಿರ್ಬೋದು ಇದು. ಸಡನ್ಲಿ ನಿಮ್ಮ ಮೊಬೈಲ್ ಅಲ್ಲಿರುವ ಎಷ್ಟು ಆಪ್ ಇರ್ತವಲ್ಲ, ಸಡನ್ಲಿ ಓ ಟಿ ಪಿ ಕಳ್ಸಾಕತ್ಬಿಟ್ಟು ಒನ್ ಟೈಪ್ ಪಾಸ್ವರ್ಡ್ ಅಂದ್ರೆ ದ ಮೊಬೈಲ್ ಸಿಸ್ಟಮ್ ವಿಲ್ ನಾಟ್ ಅಲೋ ಯು ಟು ಆಪರೇಟ್. ಯಾಕಂದ್ರೆ ಒಂದಾದ್ಮೇಲೆ ನೋಡಿ, ಓಲಾ, ಊಬರ್, ಜೊಮ್ಯಾಟೊ,
ಫೇಸ್ಬುಕ್ ವಾಟ್ಸ್ಆಪ್ ಏನಾರ ಆಪ್ಸ್ ಇದ್ದು ಏನ್ ಮಾಡ್ತೀರಿ ಸಡನ್ಲಿ ಒಬ್ರಾಗತ್ಲಿ ಏನ್ ಮಾಡ್ತಾರೆ ನಿಮಗೆ ಕ್ರೆಡೆನ್ಶಿಯಲ್ ಅಂದ್ರೆ OTP ಕಳ್ಸಕತ್ ಕೊಡ್ತಾರ ಅಂದ್ರೆ ಇಲ್ಲಿ ಏನ್ ಗೊತ್ತ್ರಿ ಫಿಶಿಂಗ್ ನಥಿಂಗ್ ಬಟ್ ಏನ್ ಗೊತ್ತ್ರಿ ದಟ್ ಇಸ್ ಕ್ರೆಡೆನ್ಶಿಯಲ್ ಅಂದ್ರೆ ಏನ್ ಗೊತ್ತ್ರಿ ಮೇ ಬಿ ನಮಗ್ ಕಾಲ್ ಸುಮ್ನೆ ಕಾಲ್ ಮಾಡಿ ಏನ್ ಮಾಡಿದ್ರು OTP ಬಂದತ್ತೆ ಅಂತ ಹೇಳ್ಬೋದು ಇಲ್ಲತ್ತಂದ್ರ ನಿಮ್ಮ ಬ್ಯಾಂಕು ಓಕೆ ನಿಮ್ಮ ಬ್ಯಾಂಕು ಕ್ಲೋಸ್ ಆಗೋದು ಅಂದ್ರೆ ನಿಮ್ಮ ಅಕೌಂಟ್ ಕ್ಲೋಸ್ ಆಗೋದಿದೆ ಬಿಕಾಸ್ ನಿಮ್ದು ಸ್ವಲ್ಪ ರಿಫಂಡ್ ಬ್ಯಾಲೆನ್ಸ್ ಇದೆ ಅವಾಗ ಅವ್ ಬಂದಿರ್ತು ಅದಕ್ಕೆ ನಿಮ್ಗೆ ಹೇಳ್ತಾರ್ರಿ ಕರೆಗಳು ಕೊಡ್ತಾರ ನೋಡ್ರಿ ಅನ್ಕೋತ ನಾವು ದಟ್ ಇಸ್ ಓಕೆ ಟ್ರಯಲ್ ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಹೇಳ್ತಾರ ಓಕೆ ಯಾರಾದ್ರೂ ಅಂದ್ರೆ ನಿಮಗೆ ಅಪರಿಚಿತ ವ್ಯಕ್ತಿಗಳಿಂದ ಯಾವುದೇ ಕರೆಗಳು ಬಂದರೆ ಜಡ್ಜ್ ಅಥವಾ ಸಂಬಂಧಿಕರಿಂದ ಕರೆ ಬಂದರೆ ಭಯಪಡಬೇಡಿ ಅವು ಸೈಬರ್ ಅಪರಾಧಗಳಾಗಿರಬಹುದು ಅಂತ ಸಮಯದಲ್ಲಿ 193 ಓಕೆ 39ಕ್ಕೆ ಕರೆ ಮಾಡಿರ್ತಾವ 30ಗೆ ಕರೆ ಮಾಡಿ ಈ ಮಾಹಿತಿಯನ್ನು ನಾವು ಗೃಹ ಸಚಿವಾಲಯದ ಆದೇಶದವರೆಗೆ ಹೊರಡಿಸಲಾಗುವುದು ಅಂತ ಹೇಳ್ತಾರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ ಫಿಶಿಂಗ್ ಇಸ್ ನಥಿಂಗ್ ಬಟ್ ಏನ್ ಗೊತ್ತ್ರಿ ನಿಮ್ ಕ್ರೆಡೆನ್ಶಿಯಲ್ ಕಳಿಸ್ತಾರ ಅವ್ರು ನಿಮ್ ನೋಡಪ್ಪ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗೋದಿದೆ ಯಾಕಂದ್ರೆ ರೀಫಂಡ್ ಬ್ಯಾಲೆನ್ಸ್ ಐತಿ ಅಂತೇಳಿ ಒಂದು ಲಿಂಕ್ ಕಳಿಸ್ತಾರ ನಂದಂಗೆ ಬ್ಯಾಂಕ್ ಅಕೌಂಟ್ ಇದೆ ಯಾಕಂದ್ರೆ ಜಸ್ಟ್ ನಾವು ಫೋನ್ ಪೇ ಮಾಡಿದೆ ನಾನು ಫೋನ್ ಪೇ ಅಂತ ಅವ್ರ ಬ್ಯಾಂಕಿಂಗ್ ಲಿಂಕ್ ಇದ್ದಾಗಲ್ಲ ಅವಾಗ ಏನ್ ಮಾಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತಾನ ನಥಿಂಗ್ ಬಟ್ ಐ ಆಮ್ ಗಿವಿಂಗ್ ಇನ್ ಫಾರ್ ದ ಓಕೆ ಹ್ಯಾಕರ್ಸ್ ಅಂತ ಹೇಳ್ತಾರೆ ಕ್ರೆಡೆನ್ಶಿಯಲ್ ಅಂತ ಇಲ್ಲ ನಿಮ್ಗೆ OTP ಕಳಿಸ್ತಾರೆ OTP ಕಳಿಸಿ ನಿಮ್ಗೆ ಒಂದು OTP ಬಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡತ್ತೆ ಅರ್ಜೆಂಟ್ ನೀವು ಆ OTP ಹೇಳ್ಬೇಕಂತೆ ಅದಕ್ಕೆ ಹೇಳ್ತಾನ್ರಿ ಆನ್ಲೈನ್ ಅಂದ್ರೆ ಟೆಕ್ನಾಲಜಿ ಇಸ್ ಗುಡ್ ಆರ್ ಬ್ಯಾಡ್ ಅನ್ನೋದಾಗ ಇಟ್ಸ್ ಆಲ್ ಡಿಪೆಂಡ್ ಆನ್ ಯೂಸರ್ಸ್ ಅಂತ ಅಂದ್ರೆ ಯಾರು ಹೇಳ್ಬೋದು ನಿಮ್ಗೆ ತಂತ್ರಜ್ಞಾನ ಬಂದು ಬಹಳ ಹಾಳಾಗಿದೆ ಅಂತೇಳಿ ಹಾಳಾಗಿದೆ ಉದ್ದಾರ ಆಗಿದೆ ಅದ್ರ ಮ್ಯಾಟರ್ ಅಲ್ರಿ ಟೆಕ್ನಾಲಜಿ ವೆದರ್ ಗುಡ್ ಆರ್ ಬ್ಯಾಡ್ ಇಟ್ಸ್ ಆಲ್ ಡಿಪೆಂಡ್ ಆನ್ ಯೂಸರ್ಸ್ ಅಂತ ಅಂದ್ರೆ ಬಳಕೆದಾರ ಎಷ್ಟು ಅಲರ್ಟ್ ಇರ್ತಾರ ಅಷ್ಟು ಬೆಟ್ರಿ ಸೊ ಹೀಗಾಗಿ ಫಿಶಿಂಗ್ ಅಂತಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರ ಸುಮ್ನೆ ಕರೆ ಮಾಡಿ ನಿಮ್ಗೆ OTP ಬಂದತ್ ಹೇಳ್ರಿ ಅನ್ನೋದು ಇಲ್ಲ ನಿಮ್ದು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ ಇದನ್ನ ಇದು ಮಾಡ್ರಿ ಅಂತ ಹೇಳೋದು ಸೊ ಅದಕ್ಕೆ ಏನಂದ್ರೆ ಫಿಶಿಂಗ್ ಅಂತ ಹೇಳ್ತಾರ ಅದರದೇ ಒಂದು ಬೆಟರ್ ಅದರದೇ ಒಂದು ಅದರದೇ ಒಂದು ಅಪ್ಡೇಟೆಡ್ ವರ್ಷನ್ ಗೊತ್ತಿ ಸ್ನೂಪಿಂಗ್ ಅಂತ ಸ್ನೂಪಿಂಗ್ ಅಂದ್ರೆ ಏನ್ ಗೊತ್ತಿ ಸ್ನೂಪಿಂಗ್ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೇ ಬಿ ಯು ಮೈಟ್ ಹರ್ಡ್ ಹನಿ ಟ್ರಾಪಿಂಗ್ ಅಂತ ಹೇಳ್ತಾರೆ ಹನಿ ಟ್ರಾಪಿಂಗ್ ದಿಸ್ ಇಸ್ ವೆರಿ ವರ್ಸ್ಟ್ ಥಿಂಗ್ ಅಂತ ಹನಿ ಟ್ರಾಪಿಂಗ್ ಅಂದ್ರೆ ಏನ್ ಗೊತ್ತ್ರಿ ಯಾರು ನಿಮ್ಗೆ ಕಾಲ್ ಮಾಡಿ ನಿಮ್ ಬಹಳ ಕ್ಲೋಸ್ ಆಗಿ ಮಾತಾಡ್ತಾರೆ ಇಲ್ಲ ಸರ್ ನಿಮ್ಗೆ ಒಂದು ಜಾಬ್ ಆಫರ್ ಬಂದಿದೆ ನೀವು ಈ ತರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ತುಂಬಿದ್ರಿ ನಿಮ್ಮ ನಂಬರ್ ರ್ಯಾಂಡಮ್ ಆಗಿ ತಗೊಂಡು ಚೂಸ್ ಮಾಡಿದ್ರಿ ಅಂದ್ರೆ ಜಿಯೋ ದಂದನದಲ್ಲಿ ನೀವು ಒಬ್ಬ ಓಕೆ ವಿಶೇಷ ಗ್ರಾಹಕರಾಗಿದ್ದು ನಿಮ್ಮ ನಂಬರ್ ಅನ್ನು ಸೆಲೆಕ್ಟ್ ಮಾಡಲಾಗಿದೆ ಇಲ್ಲ ನಿಮ್ಗೆ ಎಷ್ಟು ಜಾಬಿಗೆ ಬಿಡ್ತೀರಿ ಸರ್ ನೀವು ಬರೀ ಜಸ್ಟ್ ₹100 ಹಾಕಿದ್ರೆ ಸಾಕು ನಿಮ್ಗೆ ₹1000 ಲೋನ್ ಸಿಗ್ತೈತಿ ಬಡ್ಡಿ ಇರಂಗಿಲ್ಲ ಈ ತರ ಏನ್ ಗೊತ್ತ್ರಿ ಹನಿ ಟ್ರಾಪಿಂಗ್ ಅಂತ ನಥಿಂಗ್ ಬಟ್ ಏನ್ ಗೊತ್ತ್ರಿ ಈಗ ನೋಡಿ ಒಬ್ಬ ಬಾಯ್ ಆಗಿನ ಏನ್ ಮಾಡ್ತಾರೆ ಯಾವ್ದೋ ಒಂದು ಗರ್ಲ್ ಕಡೆಯಿಂದ ಕಾಲ್ ಬಂದಾಗ ಏನ್ ಮಾಡ್ತೀನಿ ನೈಸ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ ಅವಾಗ ಆಬ್ವಿಯಸ್ಲಿ ಏನ್ ಮಾಡ್ತೀರಿ ನಮ್ಮನ್ನ ಟ್ರಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸಮ್ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಥಿಂಗ್ ಬಟ್ ಸ್ನೂಪಿಂಗ್ ಇಸ್ ನಥಿಂಗ್ ಬಟ್ ಏನ್ ಗೊತ್ತ್ರಿ ಹನಿ ಟ್ರಾಪಿಂಗ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಮ್ಗೆ ಕರೆ ಮಾಡಿ ಬಹಳ ಕ್ಲೋಸ್ ಇದ್ದರ್ಗತಿ ಅಥವಾ ನಿನ್ಗೆ ಯಾರೋ ಸ್ಕೂಲ್ ಫ್ರೆಂಡ್ ಇದ್ದರ್ಗತಿ ಹೇಳ್ತಾನ ಇಲ್ಲಪ್ಪ ನಾನ್ ಸ್ಕೂಲ್ ಫ್ರೆಂಡ್ ನೆನಪಿದಿಲ್ಲ ಸುಮ್ಮನೆ ರ್ಯಾಂಡಮ್ ನಂಬರ್ ಹೇಳೋದು ಏನ್ ಮಾಡತ್ತಿ ಇಲ್ಲ ಮಚ್ಚ ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಾಗಿತ್ತು ಹಿಂಗೆ ಅಂತ ಏನೋ ಹೇಳ್ಬೋದು ಅದಕ್ಕೆ ಏನಂತಾರೆ ದಟ್ ಇಸ್ ಸ್ನೂಪಿಂಗ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಏನ್ ನೋಡ್ರಿ ಅದಕ್ಕೆ ಇಲ್ಲ ಇಮೇಲ್ ಕಳ್ಸೋದಪ್ಪ ನಿಮ್ಗೆ ಮೇಲ್ ಕಳ್ಸಿಬಿಡೋದು ಏನಂದ್ರೆ ಸಡನ್ಲಿ someone is trying to hack your system if you are not logging to this mail ID or web page ಅಂತ ಹೇಳಿ ಸುಮ್ಮನೆ ಮೇಲ್ ಕಳ್ಸೋದು ಇಲ್ಲ ಏನ್ರಿ ಕಾಲ್ ಮಾಡೋದು ವಾಯ್ಸ್ ಸಮಟೈಮ್ಸ್ ನೋಡಿ ನಿಮ್ಮ ನಂಬರ್ ನಿಮ್ಗೆ ವಾಪಸ್ ಕರೆ ಬಂದಿರುತ್ತೆ ನಿಮ್ಮ ನಂಬರ್ ನಿಮ್ಗೆ ವಾಪಸ್ ಬಂದಿರುತ್ತೆ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ ಇವೆಲ್ಲ ಆನ್ಲೈನ್ ಫ್ರಾಡ್ಸ್ ಅಂತ ಹೇಳ್ತಾರ ಅಂದ್ರೆ ಆನ್ಲೈನ್ ಫ್ರಾಡ್ಸ್ ಹೀಗಾಗಿ ಈಗ ಏನ್ ಗೊತ್ತ್ರಿ ಈಗ ನಿಮ್ಗೆ ಹೇಳ್ತಾರ ಏನ್ ಹೇಳ್ತಾರ ನಿಮ್ಮ ಅಕೌಂಟ್ ನೋಡ್ರಿ ಫೈನಾನ್ಷಿಯಲ್ ನೀನ್ ಅಕೌಂಟ್ ನಮ್ಮ ಹಣ ಇಟ್ಟಿರ್ತೀವಿ ಸಡನ್ಲಿ ಏನ್ ಮಾಡ್ತಾರ ಗೊತ್ತ್ರಿ ನಿಮ್ಗೊಂದು ₹10 ಟ್ರಾನ್ಸ್ಫರ್ ಮಾಡ್ದಂಗ್ ಮಾಡಪ್ಪ ಇಲ್ಲ ನೋಡಿ ಜಸ್ಟ್ ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ರೈಟ್ ಜಾಸ್ತಿ ಹಣ ಬಂದ್ಬಿಟ್ಲಿ ವಿಲ್ ಬಿ ವೆರಿ ಕ್ಯೂರಿಯಸ್ ನನ್ನ ಅಕೌಂಟ್ ಸಡನ್ ಏನ್ ಮಾಡ್ತಾರೆ ಒಂದು ₹1000 ಹಾಕ್ತಾರೆ ಯಾರು ಅನ್ನೊಂದು ಪರ್ಸನ್ ₹1000 ಹಾಕಿ ನಿಮ್ಗೆ ಏನಪ್ಪ ಒಂದು ಮೆಸೇಜ್ ಕಳ್ತಾನೆ ಓಕೆ ಯುವರ್ ಅಕೌಂಟ್ ಹ್ಯಾವ್ ಬಿನ್ ಕ್ರೆಡಿಟೆಡ್ ಟು ₹1000 ಇಫ್ ಯು ವಾಂಟ್ ಟು ಅರ್ನ್ ಮೋರ್ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಲಿಂಕ್ ಅಲ್ಲಿ ನೋಡ್ರಿ ಅಂದ್ರೆ ರಿಯಲ್ ಆಗಿ ₹1000 ಹಾಕಿರ್ತಾರೆ ಬಟ್ ನಾವೇನೋ ಕ್ಲಿಕ್ ಮಾಡಿದೆ ಅಂತ ತಿಳ್ಕೊಂಡು ನಮ್ಮ ಆಲ್ ಬ್ಯಾಂಕಿಂಗ್ ಡೀಟೇಲ್ಸ್ ಹೋಗೋ ಅವಾಗ ಏನೋ ಗೊತ್ತ್ರಿ ಆ ಬ್ಯಾಂಕ್ ಮೇಲೆ ನಮ್ಗೆ ಶಿಟ್ ಬರಕ್ ಸ್ಟಾರ್ಟ್ ಆದ್ರಿ ಬ್ಯಾಂಕ್ ನ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತೇಳಿ ಸೊ ಈ ತರ ಮಾಡ್ಬೇಕಾದ್ರ ನಥಿಂಗ್ ಬಟ್ ಬ್ಯಾಂಕಿಂಗ್ ಸಿಸ್ಟಮ್ಗಳು ಏನ್ ಮಾಡ್ತೀವಿ ಒಂದು ನಮ್ಮ ಇಂಟರ್ನೆಟ್ ಲೇಯರ್ಸ್ ಅಲ್ಲಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಲೇಯರ್ಸ್ ಬರ್ತವು ವಿ ಹ್ಯಾವ್ ಇಂಟರ್ನೆಟ್ ಅಲ್ಲಿ ನೋಡ್ರಿ ದಟ್ ಇಸ್ ಸರ್ಫೇಸ್ ವೆಬ್ ಡೀಪ್ ವೆಬ್ ಅಂಡ್ ಡಾರ್ಕ್ ವೆಬ್ ಅಂತ ಅಂದ್ರೆ ಡಾರ್ಕ್ ವೆಬ್ ಅಲ್ಲಿ ಮಾಹಿತಿ ಹೈಲಿ ಸೆಕ್ಯೂರ್ ಇರುತ್ತೆ ಓಕೆ ಸೆಕ್ಯೂರ್ ಇರ್ತೈತಿ ಸೊ ಹೀಗಾಗಿ ತನ್ನ ಎಲ್ಲ ಬ್ಯಾಂಕಿನ ವಹಿವಾಟದ ಗ್ರಾಹಕರ ಮಾಹಿತಿಗಳನ್ನು ಇಲ್ಲಿ ನಾವು ಡಾರ್ಕ್ ವೆಬ್ ಶಿಫ್ಟ್ ಮಾಡೋಕೆ ಏನಂತ ಗೊತ್ತೀವಿ ವಿ ಕಾಲ್ ಎಸ್ ದಟ್ ಇಸ್ ಬ್ಯಾಂಕಿನ ಡೊಮೈನ್ ಅಂತ ಹೇಳ್ತಾರೆ ಅಂದ್ರೆ ಅತಿ ಹೆಚ್ಚು ಭದ್ರತೆ ಸೊ ಹೀಗಾಗಿ ಇಲ್ಲಿ ಮಾಹಿತಿಗಳು ಇರೋದ್ರಿಂದಾಗ ಸ್ವಲ್ಪ ಹ್ಯಾಕರ್ಸ್ಗೆ ಸುಮ್ ನಿಮ್ ನಂಬರ್ ಸಿಗಲ್ಲ ಅಂದ್ರೆ ಅನ್ನೆಸೆಸರಿ ನಿಮಗೆ ನಂಬರ್ ಸಿಗೋದಿಲ್ಲ ಅಂದ್ರೆ ಸುಮ್ ನಿಮ್ಗೆ ಮೆಸೇಜ್ ಮಾಡ್ಲಿಕ್ಕೆ ಬಿಡಂಗಿಲ್ಲ ಅಂದ್ರೆ ಈ ಬ್ಯಾಂಕಿಂದ ನಿಮ್ಗೆ ಮೆಸೇಜ್ ಬಂತೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಿಕಾಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಲ್ರೆಡಿ ಒಮ್ಮೆ ಸರ್ವೆ ಆಗಿದೆ ಯಾಕಂದ್ರೆ ಅತಿ ಹೆಚ್ಚು ನೋಡ್ರಿ ಫ್ರಾಡ್ ಆಗಿ ವಿದೇಶಿಗೆ ಎಲ್ಲ ಹಣ ಇಲ್ಲಿ ತಗೊಂಡು ಹೋಗಿ ವಿದೇಶಕ್ಕೆ ಹೋಗ್ಬಿಟ್ರು ಓಕೆ ವಿಜಯ್ ಮಲ್ಯ ಅಂತಾರಲ್ಲ ಆಲ್ರೆಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೇಲೆ ಬಹಳ ಅಲಿಗೇಷನ್ ಬೈ ಪಬ್ಲಿಕ್ ಅಂದ್ರೆ ಡೆಪಾಸಿಟರ್ಸ್ ಇದಾರೆ ಸೊ ಹೀಗಾಗಿ ತಮ್ಮ
ಗ್ರಾಹಕರ ಸುರಕ್ಷೆಗೋಸ್ಕರ ಈ ಬ್ಯಾಂಕ್ ತನ್ನ ಎಲ್ಲ ಮಾಹಿತಿಯನ್ನು ಮಾಡ್ತಾರೆ ಬ್ಯಾಂಕಿಂಗ್ ಡೊಮೇನ್ ಅಂದ್ರೆ ನಥಿಂಗ್ ಬಟ್ ಡಾರ್ಕ್ ವೆಬ್ ಗೆ ಶಿಫ್ಟ್ ಮಾಡ್ತೀವಿ. ಅದು ಈ ತರ ಮಾಡಿದ ಭಾರತದ ಮೊದಲ ಸರ್ಕಾರ ಅಂದ್ರೆ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರ ಬ್ಯಾಂಕ್ ಇದೆ. ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸಾರ್ವಜನಿಕರು. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಪ್ಲೀಸ್ ರಿಮೆಂಬರ್ ಸೋನ್. Okay, next one. Recently, which Indian company has also pledged, nothing but promise, pledged to run all the manufacturing plants with 100% of renewable source of energy by 2030? I think yesterday, Ninni class, ಯಾರಾದರೂ ನೋಡ್ರಿ ಅನ್ಕೊಂತಾನೆ. yesterday class ನೋಡಿಲ್ಲ, please go and watch because see, ಭಾರತ ದೇಶ 2030 500 ಗಿಗಾವ್ಯಾಟ್ ಅನ್ನು ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಪಳವಳಿಕೆ ಇಂಧನಗಳಿಂದ ಅಭಿವೃದ್ಧಿ ಪಡಿಸುತ್ತ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹೀಗ ಅದೇ ಟೈಮಲ್ಲಿ ನಾನು ಪಳವಳಿಕೆ ಇಂಧನಗಳಂದ್ರೆ ಯಾವುದು ಎಷ್ಟೇ ಬಳಸಿದ್ರು ಕೂಡ ಅದು ನಾಶವಾಗುವುದಿಲ್ಲ, ಅದು ತಗ್ಗುವುದಿಲ್ಲ. ಅದಕ್ಕೆ ನಾವು ಪಳವಳಿಕೆ ಇಂಧನ ಲೈಕ್ ನೋಡ್ರಿ, ಸೋಲಾರ್ ಎನರ್ಜಿ ಇರ್ಬೋದು, ಸೌರಶಕ್ತಿ ಇರ್ಬೋದು, ದಟ್ ಇಸ್ ವಾಯು ಶಕ್ತಿ ಇರ್ಬೋದು, ದಟ್ ಇಸ್ ವಿಂಡ್ ಎನರ್ಜಿ, ಹೈಡಲ್ ಎನರ್ಜಿ, ಜಲಶಕ್ತಿ ಇರ್ಬೋದು. ಸೊ ಹೀಗ ಏನಾಗುತ್ತೆ, ಒಂದು ಕಂಪ್ನಿ ಮಾಡಿದ್ರೆ ಒಂದು ಪ್ರಾಮಿಸ್ ಮಾಡ್ತಿದೆ ಅಂತೇಳಿ ತನ್ನ ಎಲ್ಲ ಉತ್ಪಾದನೆ ಅಂದ್ರೆ ವಸ್ತು ಉತ್ಪಾದನೆ ಘಟಕಗಳನ್ನು ಯಾವ ಶಕ್ತಿಯಿಂದ ರನ್ ಮಾಡ್ತೇವೆ ಅಂತ ಹೇಳ್ತಾರೆ ಅವರು, ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಉತ್ಪಾದಿಸಿದ ವಿದ್ಯುತ್ ಇಂದ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಇದಕ್ಕೆ ಸರಿಯಾದ ದಟ್ ಇಸ್ ಸ್ವಿಟ್ಜರ್ಲ್ಯಾಂಡ್. ಸೊ ಪ್ಲೀಸ್ ರಿಮೆಂಬರ್, ಇದು 1995 ಸ್ಥಾಪಿಸಲಾಗಿದೆ. ಯಾಕಂದ್ರೆ ನೋಡಿ ಇದಕ್ಕೇನಂತಾರೆ, ದಟ್ ಇಸ್ ಪಬ್ಲಿಕ್ ಕಂಪ್ನಿ ಅಂತ ಹೇಳ್ತಾರೆ. ಇದು ಸಾರ್ವಜನಿಕರ ಕಂಪ್ನಿ. ಈಗ ನೀವು ನಿಮ್ಮೂರಲ್ಲಿ ಏನಾದ್ರು ಈ ತರ ಸರ್ ವಿಂಡ್ ಟರ್ಬೈನ್ಸ್ ಅಂದ್ರೆ ನಿಮ್ಮ ಊರಲ್ಲಿ ಏನಾದ್ರು ವಿಂಡ್ ಟರ್ಬೈನ್ಸ್ ಹಾಕಿರ್ಬೇಕಾದ್ರೆ ನೋಡಿ, ಮೋಸ್ಟ್ ಆಫ್ ದ ಟೈಮ್ ಇದು ಯಾವ ಕಂಪ್ನಿ ಇರುತ್ತೆ ಚಂದಾಗ, ದಟ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿದ ಇರ್ತದ್ರಿ. ಅಂದ್ರೆ ಸೊ ಇತ್ತೀಚೆಗೆ ಈ ಕಂಪ್ನಿ ಇದ್ರು ಭಾರತದಲ್ಲಿ ಎಲ್ಲ ಕಡೆ ಯಾವ ರೈತರ ಭೂಮಿಯಲ್ಲಿ ಏನು ಬೆಳಿತಾ ಇಲ್ಲ, ಬಂಜರ ಭೂಮಿ ಅಂತಲ್ಲ, ಆ ಭೂಮಿಗೆ ಹೋಗಿ ರೈತರ ಕಡೆ ಏನ್ ಮಾಡ್ತಾರ ನೋಡಪ್ಪ, ಒಂದಿಷ್ಟು ಟರ್ಬೈನ್ಸ್ ಅದವು ಅಂದ್ರೆ ಎತ್ತರದ ಪ್ರದೇಶವಿರುವ ಊರುಗಳಲ್ಲಿ ಹೋಗಿ ಏನ್ ಮಾಡ್ತಾರ, ನಾನು ಒಂದಿಷ್ಟು ಟರ್ಬೈನ್ಸ್ ಅದವು, ಇದನ್ನ ನಿಮ್ಮ ಹೊಲದಲ್ಲಿ ಅಥವಾ ಯಾವ ಬಂಜರ್ ಭೂಮಿ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ತಿಂಗಳ ರೆಂಟ್ ಕೊಡ್ತೇನೆ ಅಂದ್ರೆ ಇಷ್ಟು ಭಾಗದ ರೆಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಇದು 1995 ದಟ್ ಇಸ್ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಕಂಪ್ನಿ. ಹೆಡ್ ಕ್ವಾರ್ಟರ್ ಕೇಳ್ಬೋದ ಅಲ್ಲಿ ಪುಣೆ. ಇದನ್ನ ಯಾಕೆ ಜಾಸ್ತಿ ಎಲಾಬ್ರೇಟ್ ಮಾಡತ್ತಿಲ್ಲ ಪ್ಲೀಸ್, ಎಸ್ಟಡಿಯಲ್ಲಿ ನಾನು ನಿಮ್ಗೆ ನೀಟಾಗಿ ಹೇಳ್ತೇನೆ. COP 21 ಮೀಟಿಂಗ್ ಬಗ್ಗೆ ಮಾತಾಡಿನಿ, COP 26th ಮೀಟಿಂಗ್ ಮಾಡೀನಿ, ದಟ್ ಇಸ್ ಗ್ಲಾಸ್ಗೋದು, ದಟ್ ಇಸ್ ಪಂಚಾಮೃತ ಅಂದ್ರೆ ಇಂಡಿಯಾಸ್ ಕಮಿಟ್ಮೆಂಟ್ ಟು ದಟ್ ಇಸ್ ಇಂಡಿಯಾದ ಏನ್ರಿ NDC ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್. ಅಂದ್ರೆ ಪ್ಯಾರಿಸ್ ಒಪ್ಪಂದ ಆದ್ಬಿಟ್ಲಿ ಎಲ್ಲಾ ದೇಶಗಳು ಮೀಟಿಂಗ್ ಬರ್ತಿರ್ಪ, ಏನೋ ಪ್ರಾಮಿಸ್ ಮಾಡ್ತಿರ್, ಬಟ್ ಫುಲ್ಫಿಲ್ ಮಾಡತ್ರ. ಅದ್ರ ಬದಲಿ ವರ್ಷ ಘೋಷಣೆ ಕೊಡೋದಕ್ಕೆ ಅಟ್ಲೀಸ್ಟ್ 5 ವರ್ಷಕ್ಕೊಮ್ಮೆ ಘೋಷಣೆ ಕೊಡ್ರಿ. ಈ ಕ್ವಶನ್ ನಿಮ್ಗೆ ಯಾಕೆ ಬರ್ಬೋದು ರೀ, 2015 ಅಲ್ಲಿ ಎಲ್ಲ ದೇಶಗಳು ಏನ್ ಮಾಡಿದ್ರಿ, ಅವರವರ NDC ಹೇಳಿದ್ರೆ ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್. ಏನ್ ಹೇಳಿದ್ರು ಗೊತ್ತ್ರಿ, ವರ್ಷ ಅಂದ್ರೆ 20 ಮೀಟಿಂಗು 19 ಮೀಟಿಂಗ್ ಸುಮ್ಮನೆ ಬರ್ತಿರು, ವರ್ಷ ಮಾಡಿದ್ರೆ ಏನು ಫುಲ್ಫಿಲ್ ಆಗ್ತಲ್ಲ. ಅದಕ್ಕೆ ಏನ್ ಮಾಡಿದ್ರಿ 2015 ಅಂದ್ರೆ ದಟ್ ಇಸ್ COP 21 ಮೀಟಿಂಗ್, ದಟ್ ಇಸ್ ಪ್ಯಾರಿಸ್ ಒಪ್ಪಂದ ಏನ್ ಮಾಡ್ತಾರ, ಅಟ್ಲೀಸ್ಟ್ ನೀವು ವರ್ಷ ಇಲ್ಲ ಅಂದ್ರೆ ಅಟ್ಲೀಸ್ಟ್ 5 ವರ್ಷಕ್ಕಾದ್ರೂ ಘೋಷಣೆ ಮಾಡ್ರಿ. ಅಂದ್ರೆ ನಿಮ್ಮ ದೇಶದ ನಿಲುವುಗಳನ್ನ ಏನಂತ ಕರಿತಾರ NDC. ಭಾರತ 2015 ಆದ್ಮೇಲೆ ನೆಕ್ಸ್ಟ್ ಯಾವಾಗ ಘೋಷಣೆ ಮಾಡ್ತೀರಿ, 2020 ಘೋಷಣೆ ಮಾಡ್ಬೇಕು. ಬಟ್ ಕೋವಿಡ್ ಇರೋದ್ರಿಂದ ಒಂದ್ ವರ್ಷ ಶಿಫ್ಟ್ ಆಗ್ತದೆ. ಅದಕ್ಕೆ 2020 ಮೀಟಿಂಗ್ 2021 ಆತಂದ್ರೆ ಅದನ್ನ ನಾವೇಂತೀವಿ COP 26ನೇ ಮೀಟಿಂಗು. ಈಗ ನೆಕ್ಸ್ಟ್ ಯಾವ ಮಾಡ್ತದೆ ಭಾರತ ಅಂದ್ರೆ 2025 COP 30th ಈ ಮೀಟಿಂಗ್ ನಾಗ ಭಾರತ ತನ್ನ ಹೊಸ ಘೋಷಣೆ ಮಾಡ್ಬೇಕಂದ್ರೆ ಇದು ನಡಿಬಹುದು. ಎಲ್ಲಿ ನಡೀತೈತಿ ಇದು, ಬ್ರೆಜಿಲ್ ಅಲ್ಲಿ ನಡೆಯೋದಿದೆ ರೀ. ಬ್ರೆಜಿಲ್ ಅಲ್ಲಿ ಇದೇ ಟೈಮ್ ನೋಡ್ಕೊಡಿ BB ಫಾತಿಮಾ ಸ್ವಸಹಾಯಕ ಸಂಘವು UNDP ಅತ್ಯುನ್ನತ ಇಕ್ವೇಟರ್ ಪ್ರಶಸ್ತಿ ಸಿಗ್ತಲ್ಲ, ಈ ತರ ಪ್ರಶಸ್ತಿ ಪಡೆದ ಗುಂಪುಗಳು ಹವಾಮಾನ ಬದಲಾವಣೆಯ ಮೀಟಿಂಗ್ ಅನ್ನು ಅಟೆಂಡ್ ಆಗಬಹುದು. ನೆಕ್ಸ್ಟ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮೀಟಿಂಗ್ ಕೂಡ ಅಕ್ಟೋಬರ್ 24 ಅಟೆಂಡ್ ಆಗ್ತಾರೆ. ನೆಕ್ಸ್ಟ್ ಬ್ರೆಜಿಲ್ ಕೂಡ ಹೋಗ್ತಾರ ಅಂದ್ರೆ ನೋಡ್ರಿ, ನಾಲೆಜ್ ಇತ್ತು, ಸ್ವಲ್ಪ ಸ್ಕಿಲ್ ಇತ್ತು ಅಂತ ಯು ಕ್ಯಾನ್ ಡೂ ಎನಿಥಿಂಗ್. ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಿದೆ, ದಟ್ ಇಸ್ BB ಫಾತಿಮಾ ಸ್ವಸಹಾಯಕ ಸಂಘ ಅಂದ್ರೆ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ಸ್ ಅಂದ್ರೆ ನೋಡ್ರಿ. ಅಲ್ರಿ ಇಷ್ಟು ದಿನ ಇಲ್ಲಿ ಬಾಜು ಬೆಂಗಳೂರು ಹೋಗ್ಲಿಲ್ದಾರೆ, ಇವಾಗ ಇಂಟರ್ನ್ಯಾಷನಲ್ ಮೀಟಿಂಗ್ ಹೋಗಿ ಅಲ್ಲಿ ಎಂತ ದೊಡ್ಡ ಡೆಲಿಗೇಟ್ಸ್ ಮುಂದ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇರ್ತದೆ. ಅದಕ್ಕೆ ಹೇಳ್ತೀರಿ ಯು ಶುಡ್ ಹ್ಯಾವ್ ಸಮ್ ಸ್ಕಿಲ್, ಯು ಶುಡ್ ಹ್ಯಾವ್ ಪ್ರೆಸೆಂಟೇಷನ್. ದಟ್ಸ್ ಇಟ್. ಸೊ ಹೀಗಾಗಿ ಇದಕ್ಕೆ ಸರಿ ಆಗುತ್ತೆ ದಟ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಪುಣೆದಲ್ಲಿ ಇದೆ ಕಂಪ್ನಿ. ಯಾಕಂದ್ರೆ ನಿನ್ನೆ ಕ್ಲಾಸ್ ಪ್ಲೀಸ್ ಗೋ ಅಂಡ್ ವಾಚ್. ನಿನ್ನೆ ಕ್ಲಾಸ್ ಯಾಕಂದ್ರೆ ಇಂಡಿಯಾ ಈಗ ಈ ವರ್ಷ ಹೊಸ ಘೋಷಣೆಯನ್ನು ಹೇಳ್ತದ್ರಿ, ಅದಕ್ಕೆ ನಿಮ್ ಎಕ್ಸಾಮ್ಗೆ ಕೇಳೋ ಚಾನ್ಸ್ಗಳು ಸಾಧ್ಯತೆಗಳು ಜಾಸ್ತಿ ಇದಾವ್ರಿ. ಓಕೆ, ನೆಕ್ಸ್ಟ್ ಒನ್. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್, ಇಲ್ಲಿ ನೋಡ್ರಿ ಯಾವಾಗ ನೋಡ್ಕೊಡಿ ಇದು ಫಾರ್ ದ ಫಸ್ಟ್ ಟೈಮ್ ಅಂತ ಏನೇ ಕರೆಂಟ್ ಅಫೇರ್ಸ್ ಬರಲಿ, ದಿಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಎವರಿ ಎಕ್ಸಾಮ್.
ಮೊದಲ ಬಾರಿಗೆ ಅಂತ ಏನ್ ಕರೆಂಟ್ ಅಫೇರ್ಸ್ ಅಂತೀವಿ? ಬಿಕಾಸ್ ನಾನು ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲೇ ಹೇಳಿದ್ದೀನಿ ನಾ. ಫಸ್ಟ್ ಅಂತ ಬಂದ್ರೆ ಕೇಳ್ತಾರ. ಮತ್ತು ಇಲ್ಲಿ ನೋಡ್ರಿ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ವಿಚ್ ರೈಲ್ವೆ ಝೋನ್ ಇಟ್ಸ್ ಅ 5 ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ಕರೆಂಟ್ಲಿ ಹೆಡೆಡ್ ಬೈ ವುಮೆನ್ ಆಫೀಸರ್ಸ್ ಅಂತೇಳಿ ನಾ ಆಲ್ರೆಡಿ ಹೇಳಿದ್ದೇನೆ ಏನ್ ಮದ್ರಿ 2020 ಸುಪ್ರೀಂ ಕೋರ್ಟ್ ದಟ್ ಇಸ್ ಕಾಯಂ ಸಮಿತಿಯ ರಚನೆ ಮಾಡಿದೆ. ಅಂದ್ರೆ ಇನ್ ಸುಪ್ರೀಂ ಕೋರ್ಟ್ ಇನ್ 2020 ದ ಸುಪ್ರೀಂ ಕೋರ್ಟ್ ಗಿವ್ ದಟ್ ಇಸ್ ಪರ್ಮನೆಂಟ್ ಕಮಿಷನ್ ಅಂದ್ರೆ ಮಹಿಳೆಯರು ಕೇಸ್ ಹಾಕ್ತಾರೆ ಅಂದ್ರೆ ಡಿಫೆನ್ಸ್ ತಗೊಂಡು ಕೇಸ್ ಹೋಗಿರ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಬೈ ಸೆಯಿಂಗ್ ದಟ್ ಯಾಕೆ ಮಹಿಳೆಯರಿಗೆ ನೀವು ಯುದ್ಧ ಭೂಮಿಯಲ್ಲಿ ಪಾಲ್ಗೊಳ್ಳಲು ಬಿಡಂಗಿಲ್ಲ, ವಾಲಂಟರಿ ರಿಟೈರ್ಮೆಂಟ್ VRS ಇದಕ್ಕೆ ಕೊಡಿಸ್ತೀವಿ ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತ ನಾವು VRS ಅಂತೀವಿ. ಯಾಕೆ ಕೊಡಿಸ್ತಾರೆ? ಹೀಗಾಗಿ ಅಲ್ಲಿ ಕೇಸ್ ಹೋದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಯಾಕೆ ಮಹಿಳೆಯರಿಗೆ ಮೋಸ ಆಗ್ತದೆ ಸರ್ಕಾರದಿಂದ ಏನ್ ಮಾಡಿದ್ವಿ, ಭಾರತದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಅರ್ಹತೆ ಇದೆಯಲ್ಲ ಎಲ್ಲವಕ್ಕೂ ನೀವು ಏನ್ ಮಾಡ್ರಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತೇಳಿ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ದಟ್ ಇಸ್ ಕಾಯಂ ಸಮಿತಿ. ಹೀಗಾಗಿ 2020 ಆಲ್ಮೋಸ್ಟ್ ಎಲ್ಲ ಕ್ಷೇತ್ರದಲ್ಲಿ ಏನ್ ಬರತ್ತವ್ರಿ, ಮೊಟ್ಟ ಮೊದಲ ಮಹಿಳೆ ಅಂತ ಬರತ್ತ. ಸೊ ಹೀಗಾಗಿ ಎಲ್ಲಾ ಎಕ್ಸಾಮ್ ನೋಡ್ಕೊಂಡು 1 ಅಥವಾ 2 ಕ್ವಶನ್ ಈ ಟಾಪಿಕ್ ನಲ್ಲಿ ಇದ್ದರಿ. ಯಾಕಂದ್ರೆ 2020 ಪರ್ಮನೆಂಟ್ ಕಮಿಷನ್ ರಚನೆ ಆಗಿದೆ. ಈಗೇನ್ ಹೇಳ್ತಾ ಗೊತ್ತ್ರಿ, ಯಾವ್ದಂದ್ರೆ ಭಾರತದಲ್ಲಿ ಪ್ರಸ್ತುತ ನೋಡ್ರಿ ಹೇಳಿದೀನಿ ನಾನು, ಭಾರತದಲ್ಲಿ ನೋಡಿ ಪ್ರಸ್ತುತವಾಗಿ ನೋಡ್ರಿ 17+1 ಅಂದ್ರೆ 18 ರೈಲು ವಲಯಗಳಿವೆ. ಆ 18 ರೈಲು ಒಳಗಲ್ಲಿ ಪ್ರಮುಖವಾದ 5 ಇಲಾಖೆಗಳನ್ನ ನೋಡಿ ನತಿಮಠ ಇಲಾಖೆಗಳು ಇರ್ತಾವಲ್ರಿ. ನತಿಮಠ ಏನ್ ಗೊತ್ತ್ರಿ, 1 is ಸೆಕ್ಯೂರಿಟಿ ಇರ್ತದ್ರಿ. ಈಗ ರೈಲ್ವೆ ಜೋನ್ ಆಬ್ವಿಯಸ್ಲಿ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಟಿಕೆಟ್ ಅವನ್ನೆಲ್ಲ ಕೊಡೋದು ಹ್ಯಾಂಡಲ್ ಮಾಡ್ಬೇಕಲ್ಲ. ನಿಮ್ಮ ರೈಲ್ವೆ ಜೋನ್ ಇಂದ ದಿನ ಇಷ್ಟು ಪ್ರಯಾಣಿಕರು ಇಷ್ಟು ಪ್ರಯಾಣಿಕರು ಏನ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರ. ಆದ್ರ 100 ಜನ ಟ್ರಾವೆಲ್ ಮಾಡಿದ್ರೆ ಬರೀ 60 ಜನ ಮಾತ್ರ ಟಿಕೆಟ್ ರೊಕ್ಕ ಕೌಂಟ್ ಆಗ್ತದ. ಉಳಿದ 40 ಜನ ಟಿಕೆಟ್ ತಗೊಂತಾರ. ಮೇ ಬಿ ನೀವು ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ನೋಡ್ಕೊಡಿ. ಅನೌನ್ಸ್ಮೆಂಟ್ ಇರ್ಬೇಕ್ರಿ, ಅನೌನ್ಸ್ಮೆಂಟ್ ಬೇಕಲ್ಲ, ಹೆಡ್ ಬೇಕಲ್ಲ, ಹೆಡ್ ಬೇಕಲ್ಲ. ಅನೌನ್ಸ್ಮೆಂಟ್ ಇರ್ತೀವಿ ನೋಡಿ, ಸೆಕ್ಯೂರಿಟಿ ಬೇಕು, ಫೈನಾನ್ಷಿಯಲ್ ಬೇಕು, ಅನೌನ್ಸ್ಮೆಂಟ್ ಬೇಕು. ಪ್ರಾಪರ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿಗೆ ಟ್ರೈನ್ ಮಿಸ್ ಆತಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಟ್ರೈನ್ ಬರ್ಬೇಕಾದ್ರೆ ಅವ್ನು ನೆಕ್ಸ್ಟ್ ಟ್ರೈನ್ ಸೀಟ್ಸ್ ಬೇಕಲ್ಲ. ಅವ ಹೇಳ್ತಾನ ನಂದು ತಪ್ಪಿಲ್ಲ, ನೀವು ಇಷ್ಟಕ್ಕೆ ಡಿಪಾರ್ಚರ್ ಅಂತ ಕೊಟ್ಟಿದ್ರಿ, ಆ ಟೈಮಿಗೆ ಬಂದಿದ್ದೇನ, ಟ್ರೈನ್ ಮುಂಚಿತವಾಗಿ ಹೋದ್ರೆ ನಾ ಏನ್ ಮಾಡ್ಲಿ ಅಂತ ಕೇಳಕತ್ತಾನ. ಇಟ್ ಕ್ಯಾನ್ ಬಿ ಆಬ್ವಿಯಸ್ಲಿ ದೇ ಕ್ಯಾನ್ ಕ್ವಶನ್, ರೈಟ್? ಸೊ ಹೀಗೆ ನೋಡ್ರಿ, ಸೆಕ್ಯೂರಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಆಲ್ಸೋ ಇಂಪಾರ್ಟೆಂಟ್, ದಟ್ ಇಸ್ ಅನೌನ್ಸ್ಮೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಂಡ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅಂದ್ರೆ ಇವೆಂಟ್ಸ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಹೀಗಾಗಿ ಈ ತರದ 5 ಪ್ರಮುಖ ಇಲಾಖೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರೇ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸೌತ್ ಸೆಂಟ್ರಲ್ ರೈಲ್ವೆ. ಆಬ್ವಿಯಸ್ಲಿ ಎಲ್ಲಿದ್ರೆ ಹೇಳ್ಕೊಟ್ರಿದು, ದಟ್ ಇಸ್ ಸಿಕಂದ್ರಾಬಾದ್, ದಟ್ ಇಸ್ ತೆಲಂಗಾಣದಲ್ಲಿದೆ. ನಾರ್ತ್ ಈಸ್ಟರ್ನ್ ಎಲ್ಲಿದೆ, ದಟ್ ಇಸ್ ಗೋರಖ್ಪುರದಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ UP ಗೋರಖ್ಪುರದಲ್ಲಿ. ನೆಕ್ಸ್ಟ್ ಈಸ್ಟ್ ಸೆಂಟ್ರಲ್ ಹೇಳಿದ್ರೆ ಹಾಜಿಪುರ್, ದಟ್ ಇಸ್ ಬಿಹಾರದಲ್ಲಿದೆ. ಹಾಜಿಪುರ್ ಬಿಹಾರ. ನಾರ್ತ್ ವೆಸ್ಟರ್ನ್ ದಟ್ ಇಸ್ ಜೈಪುರದಲ್ಲಿದೆ. ಅಂದ್ರೆ ಯಾವ್ದ್ರ ಕರೆಂಟ್ ಅಫೇರ್ಸ್ ಬಂದಾಗ ಈ ತರ ನೀವು ಮಾಡ್ಕೊಡಿ. ಅದೇ ಟೈಪ್ ನೋಡ್ರಿ, ಇತ್ತೀಚೆಗೆ ನೋಡ್ರಿ RPF ಅಂದ್ರೆ ಇತ್ತೀಚೆಗೆ ನೋಡ್ರಿ ಭಾರತದ ಮೊದಲ ಮಹಿಳೆಯನ್ನು RPF ಅಂದ್ರೆ ರೈಲ್ವೆ ಪೊಲೀಸ್ ಫೋರ್ಸ್ ನ ಡೈರೆಕ್ಟರೇಟ್ ಜನರಲ್ ಆಗಿ ಮಾಡಿದ್ರೆ. ಹಾಗಾದ್ರೆ ಯಾರಾದ್ರೂ ಕಮೆಂಟ್ ಮಾಡ್ತಾರೆ ಯಾರಂತೇಳಿ? ಓಕೆ, ನಾನು ಶಾರ್ಟ್ ಆಗಿ ಬರ್ತೀನಿ, SM ಅಂತ ಬರ್ತೀನಿ ನಾ. ಅಂದ್ರೆ ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಮಹಿಳೆಯನ್ನು ರೈಲ್ವೆ ಪೊಲೀಸ್ ಫೋರ್ಸ್ ದಳದ ಜನರಲ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿದ್ರೆ. ಅವ್ರ ಹೆಸರನ್ನ ಶಾರ್ಟ್ ಕಟ್ಗೆ SM ಅಂತ ಬರ್ದೀನಿ. ಹಾಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ S ಅಂದ್ರೆ ಏನು, M ಅಂದ್ರೆ ಏನು ಅದನ್ನ ಬೇಕಾದ್ರೆ ಬಿಡಿಸಿ ಬರೀರಿ. ಸೊ ಪ್ಲೀಸ್ ರಿಮೆಂಬರ್, ಯಾಕಂದ್ರೆ ರೈಲ್ವೆ ಅನ್ನೋದೇನು ಗೊತ್ತ್ರಿ, ರೈಲ್ವೆ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದ್ರೆ ರೈಲ್ವೆ ಅನ್ನೋ ಕಾನ್ಸೆಪ್ಟ್ ಏನಲ್ಲ, ಎವರ್ ಗ್ರೀನ್ ಕಾನ್ಸೆಪ್ಟ್ ಇದೆ. ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೇಳೋ ಚಾನ್ಸ್ ಇದೆ. ಯಾಕಂದ್ರೆ ಒಂದು ರೈಲ್ವೆ ಮೇಲೆ ಹೆಂಗ್ ಕೇಳ್ತಾನ್ರಿ, ಒಂದು ಹಿನ್ನೆಲೆ ಮೇಲೆ ಕೇಳ್ಬೋದು, ರೈಲು ವಲಯಗಳ ಮೇಲೆ ಕೇಳ್ಬೋದು, ಇಲ್ಲ ಕರೆಂಟ್ ಬಸ್ ಅಲ್ಲಿ ಕೇಳ್ಬೋದು, ಇಲ್ಲ ತಂದ್ರೆ ಏನಾದ್ರು ರೈಲು ಬ್ರಿಡ್ಜ್ಗಳಾಗಿದ್ರೆ ಈ ತರ ಕ್ವಶನ್ಸ್ ನ ಬಹಳ ಸಲ ರೈಸ್ ಮಾಡ್ತಾನೆ. ಸೊ ಪ್ಲೀಸ್ ರಿಮೆಂಬರ್, ಅಂದ್ರೆ ನಿಮ್ಮ ಕೊನೆಯ ಹಂತದ ತಯಾರಿಲಿ ರೈಲ್ವೆ ಅನ್ನೋ ಆಪ್ಷನ್ ಕೂಡ, ಅಂದ್ರೆ ರೈಲ್ವೆ ಎಂಬ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗಿಡ್ರಿ. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಸಮ್ ಅಗೇನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೋಡಿ, in which state the Prime Minister of India, that is Prime Minister of India, the Sri Narendra Modi ji have inaugurated Asia's widest, ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಯಾವಾಗಲೂ ನೋಡ್ರಿ ಏಷ್ಯಾ, ಯಾಕಂದ್ರೆ ವರ್ಲ್ಡ್ ಕಾಂಟಿನೆಂಟ್ ಅಂತ ಬಂದಾಗ ಏಷ್ಯಾ ಅಂತ ಕೊಡ್ರಿ, ವರ್ಲ್ಡ್ ಅಂತ ತಿಳ್ಕೊಡ್ರಿ. ಇಲ್ಲ ತಂದ್ರ ನ್ಯಾಷನಲ್, ಇಲ್ಲ ತಂದ್ರೆ ಸ್ಟೇಟ್, ಈ ತರ ಕರೆಂಟ್ ಅಫೇರ್ಸ್ ಏನಾದ್ರು ಬಂದ್ರ ಡೆಫಿನೆಟ್ಲಿ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಏನ್ ಕೇಳ್ತಾನೆ, ಇನ್ ವಿಚ್ ಸ್ಟೇಟ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಟ್ ಇಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ has inaugurated Asia's wildest. ನೋಡ್ಕೊಡಿ,
ಇಲ್ಲಿ ನೋಡಿ 2020 ಏನ್ ಕರೆಂಟ್ ಅಫೇರ್ಸ್ ಆಯ್ತು ಗೊತ್ತ್ರಿ? ವರ್ಲ್ಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಬೈ ಡೈರೆಕ್ಷನಲ್ ಟನಲ್ ಅನ್ನು ದಟ್ ಇಸ್ ಅಟಲ್ ಟನಲ್ ಅಂತ ಇನಾಗ್ರೇಷನ್ ಆಯ್ತು. ಏನಿತ್ತು ಕರೆಂಟ್ ಅಫೇರ್ಸ್? ಪ್ರಪಂಚದ ಅತಿ ಎತ್ತರದ ಪ್ರದೇಶದ ಮೇಲೆ ಅತಿ ಉದ್ದದ ಎರಡೂ ಡೈರೆಕ್ಷನ್ ಟನಲ್ ಅನ್ನು ಅಟಲ್ ಟನಲ್ ಅಂತ ಉದ್ಘಾಟನೆ ಮಾಡಿದ್ರು. ಆಕ್ಚುಲಿ ಅದ್ರ ಒರಿಜಿನಲ್ ವಾಸ್ ರೋಥಾಂಗ್ ಟನಲ್ ಅಂತಿದ್ರಿ, ಅಂದ್ರೆ ರೋಥಾಂಗ್ ಶ್ರೇಣಿಯಲ್ಲಿ. ಇದೇ ಕ್ವಶನ್ ಅಲ್ಲಿ ಕೇಳ್ಬಿಟ್ಟ 2021 FD ಎಕ್ಸಾಮ್ ಕೇಳ್ಬಿಟ್ಟಾರಿ. ಅಂದ್ರೆ ಇನ್ 2021 FD ಎಕ್ಸಾಮ್ ವಿ ಹ್ಯಾಡ್ ಎ ಕ್ವಶನ್ ದಟ್ ಅಂದ್ರೆ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ರೇಂಜ್ ದ ವರ್ಲ್ಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಬೈ ಡೈರೆಕ್ಷನಲ್ ಟನಲ್ ದಟ್ ಇಸ್ ಅಟಲ್ ಟನಲ್ ವಾಸ್ ಇನಾಗ್ರೇಟೆಡ್ ರೀಸೆಂಟ್ಲಿ ಅಂತ ಕೇಳಿದ್ರೆ, ಇತ್ತೀಚೆಗೆ ಅಟಲ್ ಟನಲ್ ಅನ್ನು ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ನಿರ್ಮಿಸಲಾಯಿತು ಉದ್ಘಾಟನೆ ಮಾಡಲಾಗಿದೆ ಅಂದ್ರೆ ರೋಥಾಂಗ್ ಅಂತಿದೆ. ಸೊ ಹೀಗಾಗಿ ಏನ್ ಕೇಳ್ತಾನೆ, ಏಷ್ಯಾ ಅಂತ ಕೇಳ್ತಾನೆ. ಈಗ ಅಂದ್ರೆ ಏಷ್ಯಾದಲ್ಲಿ ಅತಿ ಉದ್ದ ಅಂತ ಕೇಳ್ತಾನೆ. ಏನ್ ಕೇಳ್ತಾನೆ? ಅತಿ ಅಗಲವಾದ ಅಂತಂದ್ರೆ ಈಗ ಉದ್ದ ಅಂತ ಕೇಳತ್ತಲ್ಲ, ಅತಿ ಅಗಲವಾದ ಅಂತ ಕೇಳ್ತಾನೆ. ಸಾರಿ, ಏಷ್ಯಾದ ಅಗಲವಾದ ಸೇತುವೆಯನ್ನು ಉದ್ಘಾಟಿಸಿದ್ರೆ ಆಬ್ವಿಯಸ್ಲಿ ನೋಡ್ಕೊಡಿ, ಈ ಸೇತುವೆಗಳು ಏನಾಗ್ತವೆ, ಸೇತುವೆಗಳು ಎಷ್ಟು ಟೈಮ್ ಉಳಿಸ್ತವೆ ಮತ್ತು ಡಿಸ್ಟೆನ್ಸ್ ಉಳಿಸ್ತವೆ ಅಂದ್ರೆ ಸೇತುವೆಗಳು ಯಾವಾಗಲೂ ಟೈಮ್ ಮತ್ತು ಡಿಸ್ಟೆನ್ಸ್ ಉಳಿಸ್ತವೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಬಿಹಾರಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ರಿ, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇದೆ ಅಂದಾಗ ಇಟ್ಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಟಾಪಿಕ್ಸ್ ರೀ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾನೆ ಗೊತ್ತ್ರಿ? ಇಲ್ಲಿ ಏನ್ ಹೇಳ್ತಾನಂದಾಗ ಹಾಗಾದ್ರೆ ಅದ್ರ ಹೆಸರು ಏನು ಅಂತ ಹೇಳ್ತಾನ. ಹಾಗಾದ್ರೆ ಇದು ಇಲ್ಲಿ ಏನಾಗ್ತಾನೆ, ಏಷ್ಯಾದ ಅತಿ ಅಗಲವಾದ ಬ್ರಿಡ್ಜ್ ಅಂತ ಹೇಳ್ತಾನೆ. ಅಗಲವಾದ ಅಂತ ಬ್ರಿಡ್ಜ್ ಸ್ಟೇಟ್ ಗೊತ್ತಾಗ್ತದೆ ನಿಮಗೆ, ಬಿಹಾರ್ ಅಂತೇಳಿ. ಬಿಹಾರ್ ಅಂತ ಬಂದಾಗ ಲೊಕೇಶನ್ಸ್ ಬೇಕಲ್ಲ, ಲೊಕೇಶನ್ಸ್ ಬಂದಾಗ ನೀವು ನೋಡಿ, ಯಾವುದೇ ಒಂದು ಸೇತುವೆ ಅಥವಾ ಟನಲ್ ನಿರ್ಮಾಣ ಆದಾಗ ಎಲ್ಲಿಂದ ಎಲ್ಲಿಗೆ ಸೇರಿಸ್ತದೆ ಅಂತ ತಿಳ್ಕೊಡಿ. ಇಲ್ಲಿ ಪಟ್ನಾ ಜಿಲ್ಲೆ ಕೇಳಿದ್ರೆ ಏನ್ ಗೊತ್ತ್ರಿ? ಪಟ್ನಾದಲ್ಲಿ ಎರಡು ಊರುಗಳು ಬರ್ತವೆ. ದಟ್ ಇಸ್ ಏನ್ ಗೊತ್ತ್ರಿ? ದಟ್ ಇಸ್ ಅಂತ ಅಂಡ್ ಸಿಮರಿಯಾ. ಅಂತ ಮತ್ತು ಸಿಮರಿಯಾ ಅಂದ್ರೆ ಏನಿದೆ ಗೊತ್ತ್ರಿ ಸರ್? ಇಲ್ಲಿ ಒಂದು ವಾಟರ್ ಬಾಡಿ ಇದೆ, ಅಂತ ತಿಳ್ಕೊಡ್ರಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲಿ ಅಂತ ಒಂದು ಊರಿದೆ, ಒಂದು ಸಿಮರಿಯಾ ಅಂತ ಊರಿದೆ. ಬಟ್ ನೋಡ್ಕೊಳ್ಳಿ, ಇಲ್ಲಿಂದ ಹೋಗ್ಬೇಕಾದ್ರೆ ಈ ತರ ಸುತ್ತಿ ಹೋಗ್ಬೇಕಾಗಿದೆ. ಸುತ್ತಿ ಹೋಗ್ಬೇಕಂದ್ರೆ ಇದು 100 ಕಿಲೋಮೀಟರ್ ದೂರ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹೋಗ್ಬೇಕಂದ್ರೆ ಏನಾಗಿದೆ ಗೊತ್ತ್ರಿ? ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ನದಿ ಹರಿತಾ ಇದೆ. ಅದಕ್ಕೆ ನಾವು ಗಂಗಾ ನದಿ ಅಂತ ಹೇಳ್ತೀವಿ, ಗಂಗಾ ನದಿ ಹರಿತೀವಿ. ಆದರೆ ಈ ಗಂಗಾ ನದಿಯ ಸುತ್ತಲೂ ಈ ತರ ಹೋಗ್ಬೇಕಾದ್ರೆ 100 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತದೆ. ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಏನ್ರಿ ಜಾಸ್ತಿ ಖರ್ಚಾಗುತ್ತೆ, ನೆಕ್ಸ್ಟ್ ಜನರಿಗೆ ಟೈಮ್ ಆಗ್ತದೆ ಮತ್ತು ಕಾಸ್ಟ್ ಕೂಡ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಏನ್ ಮಾಡಿರ್ಬೇಕು? ಇಲ್ಲಿ ಏನ್ ಮಾಡಿದ್ರು ಅಂದಾಗ ಸರ್ ಅತಿ ಅಗಲವಾದ ಒಂದು ಸೇತುವೆ ನಿರ್ಮಾಣ ಮಾಡಿದ್ರು. ಎಲ್ಲಿಂದ ರೀ? ಪಟ್ನಾ ಜಿಲ್ಲೆಯ ಅಂತ ಮತ್ತು ಸಿಮರಿಯಾ ಎಂಬ ಊರು ಸೇರಿಸ್ತಾರೆ. ಎಕ್ಸಾಮ್ ಕೇಳ್ಬೋದು ನಿಮ್ಗೆ, ಎಷ್ಟು ಲಾಂಗೆಸ್ಟ್ ಅಂದ್ರೆ ಎಷ್ಟು ಡಿಸ್ಟೆನ್ಸ್, ಇದ್ರ ಲೆಂತ್ ಎಷ್ಟಿದೆ ಸರ್? ಇದ್ರ ಲೆಂತ್ 1.86 ಕಿಲೋಮೀಟರ್. ಉದ್ದ ಎಷ್ಟಿದೆ ಇದು? 1 ಬಟ್ ವಿಡ್ತ್ ಕೇಳ್ತಾನೆ. ಯಾಕಂದ್ರೆ ನೋಡ್ರಿ, ಅತಿ ವೈಡೆಸ್ಟ್ ಅಂತ ಕೇಳ್ತಾನೆ, ಅಂದ್ರೆ ಅತಿ ಅಗಲವಾದ ಸೇತುವೆನ ಕೇಳ್ತಾನೆ. ವೈಡೆಸ್ಟ್ ಅಂದ್ರೆ ಅಗಲ ಅಂತ ಬಂದಾಗ ನೀವು ನೋಡ್ಕೊಳ್ಳಿ 34 ಮೀಟರ್. ನೆನಪಿಟ್ಟುಕೊಡ್ರಿ. ಅಂದ್ರೆ ಒಟ್ಟು ಉದ್ದ ಅಂತ ಬಂದ್ರೆ ಏನ್ ಗೊತ್ತಿರಿ? ಉದ್ದ ಅಂದ್ರೆ 1.86 ಅಂದ್ರೆ ಲೆಂತ್ ಜಾಸ್ತಿ ಇಲ್ಲ ಇದು, ಬಟ್ ಅಗಲ ಜಾಸ್ತಿ ಇದೆ. ಲೆಂತ್ ಜಾಸ್ತಿ ಇಲ್ಲ, ಅಗಲ ಜಾಸ್ತಿ ಇದೆ ಅಂದಾಗ ಕೇಳ್ಬೋದು ನಿಮ್ಗೆ ಎಷ್ಟು ಅಗಲ ಅಂದ್ರೆ 34 ಮೀಟರ್ ಅಂತ ನೆನ್ಪಿಡ್ರಿ. ಇದೇ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ಬೋದಲ್ಲ, ಇದೇ ದ ಸೇಮ್ ಕ್ವಶನ್ ಕ್ಯಾನ್ ಬಿ ಟ್ವಿಸ್ಟೆಡ್. ಅಂದ್ರೆ ಬೇರೆ ಕೇಳ್ಬೋದ್ರಿ. ಹೆಂಗ್ ಕೇಳ್ಬೋದು? ಬೇರೆ ಕೇಳ್ತಂದಾಗ ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ ಭಾರತದ ಅತಿ ಉದ್ದವಾದ ಸೇತುವೆ ಯಾವ್ದಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ದ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಕೇಳ್ಬಿಡ್ತಾನೆ. ಲಾಂಗೆಸ್ಟ್ ಬ್ರಿಡ್ಜ್. ಇಲ್ಲಿ ಬ್ರಿಡ್ಜ್ ಅಂತ ಬಂದಾಗ ಅವ ನೇಮ್ ಮೆನ್ಷನ್ ಮಾಡಂಗಿಲ್ಲ. ನೇಮ್ ನೋಡ್ರಿ, ಬ್ರಿಡ್ಜ್ ನೋಡ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಹೇಳ್ತಾನೆ ಎಕ್ಸಾಮ್ ಹಾಲ್ ಒಳಗೆ ನಮ್ಗೆ ಆನ್ಸರ್ ಕರೆಕ್ಟ್ ಅನ್ಸಿರ್ತೈತಿ, ಹೊರಗೆ ಬಂದಾಗ ಗೊತ್ತಾಗುತ್ತೆ ನಾ ರಾಂಗ್ ಹಾಕ್ತೇನೆ. ಇಲ್ಲಿ ನೋಡ್ರಿ, ಅತಿ ಉದ್ದವಾದ ಸೇತುವೆ ಅಂತ ಬಂದಾಗ ನೋಡ್ರಿ ನೇಮ್ ಕೊಡ್ತಾನಂದ. ಇಲ್ಲಿ ನೋಡ್ರಿ, ಸಮುದ್ರ ಅಂದ್ರೆ ಒಂದು ಸಮುದ್ರದ ಮೇಲೆ ನೋಡ್ರಿ, ಒಂದು ಸಮುದ್ರದ ಮೇಲೆ ಏನಾದ್ರು ಅತಿ ಉದ್ದವಾದ ಕಟ್ಟಿದ್ರೆ ಅದಕ್ಕೆ ಏನಂತಾರೆ? ಭಾರತದ ಅತಿ ಉದ್ದವಾದ ಸಮುದ್ರದ ಮೇಲೆ ಸೇತುವೆಗೆ ಏನಂತೀವಿ ನಾವು? ದಟ್ ಇಸ್ ಅಟಲ್ ಸೇತುವೆ. ಅಟಲ್ ಸೇತು ಎಷ್ಟು ನೋಡ್ರಿ, ಎಷ್ಟು ಉದ್ದ ಇದೆ ಅಟಲ್ ಸೇತು? ದಟ್ ಇಸ್ 21.8 ಕಿಲೋಮೀಟರ್. ಇಲ್ಲಿ ನೋಡ್ಕೊಡ್ರಿ, ಇದು ಸಮುದ್ರದ ಮೇಲೆ ಅಂತ ಬಂದಾಗ ಭಾರತದ ಅತಿ ಉದ್ದವಾದ ಸಮುದ್ರದ ಮೇಲಿನ ಸೇತುವೆ ಅಂದಾಗ ಅಟಲ್ ಸೇತು ಅಂತಿದೆ. ಅದೇ ಕ್ವಶನ್ ನೀವು ಟ್ವಿಸ್ಟ್ ಮಾಡ್ಬೋದು ಸರ್, ಭಾರತದ ಅತಿ ಉದ್ದವಾದ ನದಿಯ ಮೇಲಿನ ಸೇತುವೆ ಅಂದಾಗ ಏನ್ ಬರ್ತೀವಿ ನಾವು? ನದಿಯ ಮೇಲಿನ ಸೇತುವೆ ಅಂತ ನೋಡ್ಕೊಳ್ಳಿ. ದಟ್ ಇಸ್ ಕಾಚಿ ದರ್ಗಾಹ ಬಿದುಪುರ್ ಸೇತುವೆ.
ಇದೆಲ್ಲೈತ್ರಿ ದಟ್ ಇಸ್ ಬಿಹಾರ್. ಇದೆಲ್ಲೈತಿ ದಟ್ ಇಸ್ ಮುಂಬೈ, ಅಂದ್ರೆ ಮಹಾರಾಷ್ಟ್ರದಲ್ಲಿದೆ ಮುಂಬೈ ರೀ. ಅಲ್ಲಿ ನೋಡ್ರಿ ಭಾರತದ ಅತಿ ಉದ್ದವಾದ ನದಿಯ ಮೇಲಿನ ಸೇತುವೆ. ಯಾಕೆ ನೋಡ್ರಿ ನಾವ್ ಇನ್ನು ಭೂಪೇನ್ ಹಜಾರಿಕಾ ಅಂತ, ಭೂಪೇನ್ ಹಜಾರಿಕಾ ಆಲ್ರೆಡಿ ಹಳೇದಾಗೈತ್ರಿ. ಯಾಕಂದ್ರ ಆಲ್ರೆಡಿ ಬಿಹಾರದಲ್ಲಿ ಉದ್ಘಾಟನೆ ಇದೆ. ಹಾಗಾದ್ರೆ ಇದರ ಒಟ್ಟು ಎಷ್ಟು ಡಿಸ್ಟೆನ್ಸ್ ಎಷ್ಟು? 9.76 ಕಿಲೋಮೀಟರ್. 9.76 ಕಿಲೋಮೀಟರ್ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಸ್ತುತವಾಗಿ ಭಾರತದ ಅತಿ ಉದ್ದವಾದ ಸಮುದ್ರದ ಮೇಲಿನ ಸೇತುವೆ ಅಂದ್ರೆ ಅಟಲ್ ಸೇತುವೆ. ಅದೇ ಭಾರತದ ಅತಿ ಉದ್ದವಾದ ನದಿಯ ಮೇಲಿನ ಸೇತುವೆ ಅಂದ್ರೆ ದಟ್ ಇಸ್ ಕಾಚಿ ದರ್ಗಾ ಬದಿಪುರ್ ಸೇತುವೆ ಬಿಹಾರದಲ್ಲಿದೆ ರೀ. ಬಿಹಾರದಲ್ಲಿದೆ. ಯಾಕಂದ್ರ ಇಲ್ಲಿ ನೋಡ್ರಿ ನದಿ ಅಂತ ಬಂದಾಗ ನಮ್ಮಲ್ಲಿ ಭೂಪೇನ್ ಹಜಾರಿಕಾ ಸೇತುವೆ ಇತ್ತು. ಆದ್ರೆ ಭೂಪೇನ್ ಹಜಾರಿಕಾ ಸೇತುವೆ ಎಷ್ಟಿತ್ರಿ? 9.15 ಅಂದ್ರೆ ಅಸ್ಸಾಂದಲ್ಲಿ ಬರುವ ಭೂಪೇನ್ ಹಜಾರಿಕಾ ಸೇತುವೆ ಎಷ್ಟಿತ್ರಿ? 9.1 ಕಿಲೋಮೀಟರ್ ಇತ್ತು. ಕಿಲೋಮೀಟರ್ ಇತ್ತು. ಇದರ ಡೆಸಿಗ್ನೇಷನ್ ಯಾರು ತಗೊಂಡ್ರ? ಈಗ ಬಿಹಾರದಲ್ಲಿ ತಗೊಂಡ್ರ. ಮೇ ಬಿ ನೀವು ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಯಾರಾದ್ರಿದ್ರ ನಿಮ್ ನೋಟ್ಸ್ ಅಲ್ಲಿ ಬರ್ಸಿದ್ದೆ ನಾ 2023 ಬ್ಯಾಚ್ ಇದ್ದಾಗ ಬರ್ಸಿದ್ರಿ. ಮುಂದೊಂದು ದಿನ ಇನ್ನು ಕೆಲವೇ ದಿನಗಳಲ್ಲಿ ಈ ಸೇತುವೆ ಅಂದ್ರೆ ಭೂಪೇನ್ ಹಜಾರಿಕಾ ಸೇತುವೆ ಡೆಸಿಗ್ನೇಷನ್ ಬಿಹಾರದಲ್ಲಿರುವ ಒಂದು ಸೇತುವೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಸೊ ಹೀಗೆ ನೋಡ್ಕೊಡಿ, ಎಕ್ಸಾಮ್ ಅಲ್ಲಿ ಕೇಳಬಹುದು ಯಾವ ನದಿ ಅಂದ್ರೆ ಗಂಗಾ ನದಿ. ಎಲ್ಲಿ ಮಾಡ್ಯಾರ ಗೊತ್ತ್ರಿ? ಮುಂಬೈ ಅಂತ ಬಂದಾಗ ಆಫೀಸ್ ಲೈನ್ ಗೊತ್ತಿರಿ ನಾವೇನಂತೀವಿ? ಅರೇಬಿಯನ್ ಸೀದಲ್ಲಿ ಅಂದ್ರೆ ಅರೇಬಿಯನ್ ಸಮುದ್ರದಲ್ಲಿ ಮಾಡ್ಯಾರ. ಸೊ ಹೀಗಾಗಿ ಸಮ್ ಟೈಮ್ಸ್ ಇನ್ಫ್ರಾಸ್ಟ್ರಕ್ಚರ್, ಯಾಕಂದ್ರೆ ನಾನು ರೈಲ್ವೆದಲ್ಲಿ ಹೇಳಿದ್ದೀನಿ ನಾನು, ಭಾರತ ಪ್ರಪಂಚದ ಅತಿ ಎತ್ತರವಾದ ನದಿಯ ಮೇಲಿನ ರೈಲು ಸೇತುವೆ, ಚೆನಾಬ್ ಸೇತುವೆ ಇವೆಲ್ಲ ಓದಿರಿ ಅನ್ಕೊಂತಾನ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಯಾವುದೇ ಒಂದು ಕರೆಂಟ್ ಬಸ್ ಬಂದಾಗ, ಪ್ರಚಲಿತ ಘಟನೆ ಬಂದಾಗ ಅದ್ರ 360 ಡಿಗ್ರಿ ಕವರ್ ಮಾಡ್ಕೊಡ್ರಿ. ನೋಡಿ ಸ್ಟ್ಯಾಟಿಕ್ ಅರ ಕೇಳ್ತಾನ, ಇಲ್ಲತ್ತಂದ್ರೆ ಕರೆಂಟ್ ಬಸ್ ಕೇಳ್ತಾನ. ಸೊ ಪ್ಲೀಸ್ ರಿಮೆಂಬರ್ ಅಂದ್ರೆ ವೆನ್ ಎವರ್ ದೇರ್ ಇಸ್ ಅ ಹೈಯೆಸ್ಟ್ ಅಂತ ಬಂದ್ರೆ ಡೆಫಿನೆಟ್ಲಿ ಯು ಗೈಸ್ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕ್ವೆಶ್ಚನ್. ಅತಿ ಉದ್ದ, ಏಷ್ಯಾದ, ಪ್ರಪಂಚದ ಈ ತರ ಏನಾದ್ರೂ ಶಬ್ದಗಳು ಬಂದ್ರೆ ಕೇಳಕತ್ತಾನ. ಹಾಗಾದ್ರೆ ಯು ಕ್ಯಾನ್ ಲಿಂಕ್. ಸರ್ ಈ ತರ ಎಲ್ಲ ಯಾಕೆ ಮಾಡ್ತಾ ಇದ್ರಿ ಅಂದಾಗ, ಸರ್ ನಮ್ಮ ಈಗ ನೋಡಿ ಎಸ್ ಡಿ ಸುಸ್ಥಿರ ಅಭಿವೃದ್ಧಿ ಗುರಿಯ 9ನೇ ಗುರಿ ತೆಗೆರಿ. ಏನ್ ಹೇಳ್ತಾರೆ? 9ನೇ ಗುರಿ ಕೈಗಾರಿಕೆ, ಸಂಶೋಧನೆ ಮತ್ತು ಮೂಲ ಸೌಕರ್ಯಗಳನ್ನ ಇಂಪ್ರೂವ್ ಮಾಡಬೇಕು ನಿಮ್ಮ ದೇಶಗಳಲ್ಲಿ ಅಂತ ಹೇಳಿದ್ರೆ. ಅಂದ್ರೆ ಇಂಡಸ್ಟ್ರಿ, ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಮೀನ್ಸ್ ದಟ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಒಂದು ಮೂಲ ಸೌಕರ್ಯದಲ್ಲಿ ಬರುತ್ತೆ. ಸೊ ಹೀಗಾಗಿ ನೋಡ್ರಿ 100 ಕಿಲೋಮೀಟರ್ ಹೋಗೋದಂದಾಗ ರಿಚ್ ಇದ್ದರಿಗೆ ಇಟ್ ಕೆನಾಟ್ ಬಿ ಪ್ರಾಬ್ಲಮ್ ಅಲ್ಲ. ನಾ ರಿಚ್ ಇದ್ದರಿಗೆ ಪ್ರಾಬ್ಲಮ್ ಇಲ್ಲ, ಉಳಿದರಿಗೆ ಪ್ರಾಬ್ಲಮ್ ಇರ್ತೈತೆ ಅನ್ನಂಗಿಲ್ಲ. ಈಗ ಶ್ರೀಮಂತರಿಗೆ ಎಷ್ಟು ದೂರ ಹೋಗ್ಬೇಕಂದ್ರ ಇಲ್ಲಿ ಅವ್ರಿಗೆ ದುಡ್ಡಿನ ಏನ್ ಪ್ರಾಬ್ಲಮ್ ಇಲ್ಲ, ಬಟ್ ಸಮಯ ಟೈಮ್ ರೀ. ಈಗ ದುಡ್ಡು ಇಲ್ದವ್ರಿಗೆ ಏನ್ ವಲ್ನರಬಲ್ ಸೆಷನ್ ಏನ್ರಿ, ಒಂದು ದೂರನೂ ಕೂಡ ಆಗುತ್ತೆ ಮತ್ತು ಅಷ್ಟು ಕಾಸ್ಟ್ ಆಗಲ್ಲ. ಅದೇ ತರ ನೋಡ್ರಿ 1 ಪಾಯಿಂಟ್ ಬೈ ವಾಕ್ ಆದ್ರೂ ಹೋಗ್ಬೋದಲ್ಲ, ಬೈ ವಾಕ್ ಆದ್ರೂ ಹೋಗ್ಬೋದು. ಸೊ ಹೀಗಾಗಿ ಸುಸ್ಥಿರ ಅಭಿವೃದ್ಧಿ 9ನೇ ಗುರಿ ಲಿಂಕ್ ಮಾಡ್ರಿ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಕ್ವಶನ್, ನಥಿಂಗ್ ಬಟ್ ಇಟ್ ಇಸ್ ಅ ಸ್ಪೋರ್ಟ್ಸ್ ಎಡಿಷನ್ ಏನ್ ಗೊತ್ತ್ರಿ? ನೀವು ಇವತ್ತು ನೋಟ್ ಮಾಡ್ಕೊಂಡ್ರು ಅಷ್ಟ, ಎಕ್ಸಾಮ್ ಹಿಂದಿನ ದಿನ ಟೋಟಲ್ ರಿಸಲ್ಟ್ ನೋಡೋದು ಅಷ್ಟ. ಅಂದ್ರೆ ಜಸ್ಟ್ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಇದೊಂದು ಸ್ಟ್ಯಾಟಿಕ್ ಹಾಕಿದ್ರೆ ಈ ಇವೆಂಟ್ ಇನ್ನೂ ನಡೀತಾ ಇರೋದ್ರಿಂದ ನಿಮ್ಮ ಕ್ರೀಡೆ ಅಂತ ನೋಡ್ಕೊರಿ. ಕ್ರೀಡೆ ಅಂತ ಬಂದಾಗ ಅದು ಟೂರ್ನಮೆಂಟ್ ಕಂಪ್ಲೀಟ್ ಆಗತ್ತ ನೋಟ್ಸ್ ಮಾಡಕ್ ಹೋಗ್ಬೇಡ್ರಿ. ಈಗ ನಾವು ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತೀವಿ ಅಂತ ಇದೊಂದು ಪಾಯಿಂಟ್ ಹಾಕಿದ್ರೆ ಅಂದ್ರೆ ಸ್ಟಿಲ್ ಇವೆಂಟ್ ಇಸ್ ಗೋಯಿಂಗ್ ಆನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಇಂಡಿಯನ್ wrestler that is Tapasya has won the first ever dash medal for the country at the under-20 World Wrestling Championship 2025 held in Bulgaria ಅಂತ ಹೇಳ್ತಾನ. ಸೊ ನಥಿಂಗ್ ಬಟ್ ಅಂದ್ರೆ ಇದು ಕಂಟಿನ್ಯೂ ಇನ್ನೂ ಆಗ್ತಾ ಇದೆ. ಇವೆಂಟ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್ ಅಂತ ಅರ್ಥ. ಯಾವ ಮೆಡಲ್ ತಗೊಂಡಾರಿ? ದಟ್ ಇಸ್ ಗೋಲ್ಡ್ ರೀ. ಇನ್ ಫ್ಯೂಚರ್ ನೋಡ್ರಿ ಹೆಂಗ ನಿಮ್ಗೆ ಈ ಇವೆಂಟ್ ಮುಗಿದ್ಮೇಲೆ ಲಿಸ್ಟ್ ನಾವು ಮಾಡಿಕೊಡ್ತೀವಿ. ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಫ್ರಮ್ ದ ರಿಸಲ್ಟ್ ಆಫ್ ದಿಸ್ ಇವೆಂಟ್. ಬಟ್ ಈಗಿನ ಮಟ್ಟಿಗೆ ನೋಡ್ಕೊಳ್ಳಿ, ಗೋಲ್ಡ್ ಅಂತ ಬಂದಾಗ 57 kg ದಟ್ ಇಸ್ ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಓಕೆ, ಫ್ರೀ ಸ್ಟೈಲ್ ಅಂದ್ರೆ ನಮ್ಮಲ್ಲಿ ನೋಡ್ರಿ ರಸ್ಲಿಂಗ್ ಅಲ್ಲಿ ಕೂಡ ನೋಡ್ಕೊಂಡು ಸ್ಟೈಲ್ ಬರ್ತದೆ. ಅಂದ್ರೆ ಫ್ರೀ ಸ್ಟೈಲ್ ಅಥವಾ ಗ್ರಿಗೋ ರೋಮನ್ ಸ್ಟೈಲ್ ಅಂತ ಬರ್ತದೆ. ಅಂದ್ರೆ ನಥಿಂಗ್ ಬಟ್ ಗ್ರಿಗೋ ರೋಮನ್ ಅಲ್ಲಿ ಗೊತ್ತಿರಿ ಓನ್ಲಿ ಅಪ್ಪರ್ ಬಾಡಿ ಮೇಲೆ ಮಾತ್ರ ನೀವು ಸ್ಕಿಲ್ ಅಪ್ಲೈ ಮಾಡ್ಬೇಕು. ಅದ ಫ್ರೀ ಸ್ಟೈಲ್ ಅಂದಾಗ ಈ ಲೋವರ್ ಬಾಡಿ ಮೇಲೆ ಸ್ಕಿಲ್ ಅಪ್ಲೈ ಮಾಡಬಹುದು. ಬಿಕಾಸ್ ಸಿನ್ಸ್ ಐ ಆಮ್ ಆಲ್ಸೋ ರಸ್ಲರ್, ನಾನೊಬ್ಬ ರಸ್ಲಿಂಗ್ ಪ್ಲೇಯರ್ ಆಗಿರೋದ್ರಿಂದ ಫ್ರೀ ಸ್ಟೈಲ್ ಅಂದ್ರೆ ನನಗೂ ಗೊತ್ತಿರಿ. ಬಿಕಾಸ್ ಐ ಯೂಸ್ ಟು ಪ್ಲೇ ಇನ್ 60 kg. ಅಂದ್ರೆ ನಾನು ಇಂಜಿನಿಯರಿಂಗ್ ವಿಟಿಯುದಲ್ಲಿ ನೋಡ್ಕೊಡಿ. ಬಿಕಾಸ್ ಐ ಆಮ್ ಟೂ ಟೈಮ್ಸ್ ಯೂನಿವರ್ಸಿಟಿ ಬ್ಲೂ ಇನ್ ರೆಸ್ಲಿಂಗ್. ಅಂಡ್ ಜೂಡೋದಲ್ಲಿ ಕೂಡ ನಾನು ಏನ್ ಗೊತ್ತ್ರಿ, ಜೂಡೋದಲ್ಲಿ ಕೂಡ ನಾನು 61 kg ಅಲ್ಲಿ ನಾನು ಜೂಡೋದಲ್ಲಿ ಕೂಡ ಯೂನಿವರ್ಸಿಟಿ ಬ್ಲೂ ಇದ್ದೇನೆ. ಅಂದ್ರೆ ಸ್ವಲ್ಪ ಏನಪ್ಪ ರಸ್ಲಿಂಗ್ ಜೂಡೋದ ಬಗ್ಗೆ ಸ್ವಲ್ಪ ಏನಾದ್ರು ಲಿಟಲ್ ಬಿಟ್ ಐ ಹ್ಯಾವ್ ಐಡಿಯಾ. ಫ್ರೀ ಸ್ಟೈಲ್ ಅಂದಾಗ ಥ್ರೂಔಟ್ ಅಂದ್ರೆ ಬಾಡಿಯ ಎಲ್ಲ ಬಾಡಿಯ ಯಾವ ಪಾರ್ಟ್ ಅಲ್ಲಿ ಅಂದ್ರೆ ನಿಂತಾಗಿರ್ಬೋದು, ನೀವು ಸ್ಟ್ಯಾಂಡಿಂಗ್ ಇರ್ಬೋದು, ಡೌನ್ ಪೊಸಿಷನ್ ಆದ್ರೆ ಯು ಕ್ಯಾನ್ ಅಪ್ಲೈ ಸ್ಕಿಲ್, ಯು ವಿಲ್ ಗೆಟ್ ಅ ಪಾಯಿಂಟ್ಸ್ ಕೊಡ್ತಾರೆ. ಬಟ್ ಗ್ರಿಗೋ ರೋಮನ್ ಅಲ್ಲಿ ಏನ್ ಮಾಡ್ತಾನೆ, ಅಪ್ಪರ್ ಬಾಡಿ ಮೇಲೆ ಮಾತ್ರ ಮಾಡ್ಬೇಕು. ಜೂಡೋದಲ್ಲಿ ಮಾತ್ರ ಅಪ್ಪರ್ ಬಾಡಿ ಮಾತ್ರ ಸ್ಕಿಲ್ ಇದು ಮಾಡ್ಬೇಕ್ರಿ. ಸೊ ಪ್ಲೀಸ್ ರಿಮೆಂಬರ್. ಹೀಗಾಗಿ ಇದಕ್ಕೆ ದಟ್ ಇಸ್ ಗೋಲ್ಡ್ ಇಸ್ ದ ರೈಟ್ ಆನ್ಸರ್. ಯಾರ ಮೇಲೆ ಗೆದ್ದಾರ ಅಂತ ಕೇಳ್ಬೋದು. ನಾರ್ವೇಯನ್ ಪ್ಲೇಯರ್, ದಟ್ ಇಸ್ ಅಪೋನೆಂಟ್ ಯಾರು ಗೊತ್ತಿರಿ, ನಾರ್ವೇ ದೇಶದ ಪ್ಲೇಯರ್ ಮೇಲೆ ಇವ್ರು ವಿನ್ ಆಗಿದೆ. ದಟ್ ಇಸ್ ಯಾವ ಕ್ಯಾಟಗರಿ? 57 kg. ಯಾವ್ದ್ರಿ? ಅಂಡರ್-20 ರೆಸ್ಲಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಾ ಇದೆ? ಬುಲ್ಗೇರಿಯಾದಲ್ಲಿ ನಡೀತಾ ಇದೆ. ಸೊ ಇದು ಫೈನಲ್ ಆಗಿ ಟೂರ್ನಮೆಂಟ್ ಮುಗಿದ್ಮೇಲೆ ನಿಮ್ಗೆ ರಿಸಲ್ಟ್ ಮೇಲೆ ಕರೆಂಟ್ ಅಫೇರ್ಸ್ ಮಾಡೇ ಮಾಡ್ತೀವಿ.
ಬಟ್ ಸಿನ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಇದೊಂದು ಪಾಯಿಂಟ್ ಆಡ್ ಮಾಡಿದೆ. ನೆಕ್ಸ್ಟ್ ಒನ್, ಓಕೆ, what is the main objective of online gaming bill 2025 passed by government recently? This is also very important. This is also very important because ನೀವು ನೋಡ್ರಿ ಅದು ಹೇಗಾರ ಅನ್ಕೊಡ್ರಿ, ಸಿ USA, ಅಮೇರಿಕಾ, ಓಕೆ, ಅಮೇರಿಕಾ ನಮ್ಗೆ ಅಮೇರಿಕಾ ಎಂಟೈರ್ ವರ್ಲ್ಡ್ ಏನ್ ಕೊಡ್ತೀರಿ? what is the gift of America to entire world? That is chat gpt. Okay, what is the gift of China ಏನ್ ಕೊಡ್ರಿ? that is okay, DeepSeek, that is strong AI, sorry, DeepSeek. ಬಟ್ ನಾವೇನ್ ಕೊಟ್ಟಿವ್ರಿ? ಸಮ್ಟೈಮ್ಸ್ ಕ್ರಿಟಿಸಿಸಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗ ನೋಡ್ರಿ, ನಮ್ಮಲ್ಲಿ ಆಂತರಿಕವಾಗಿ ನಾವು ಕ್ರಿಟಿಸಿಸಮ್ ಮಾಡ್ಕೊಂಡು ತಪ್ಪಿಲ್ಲ ಅಂತ ಹೇಳಿ ಐ ಕ್ಯಾನ್ ಸೇ ದಟ್ ಕ್ರಿಟಿಸಿಸಮ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ದ ಗ್ರೋತ್ ಅಂತ ಹೇಳ್ತಾನೆ. ಅಲ್ರಿ ಅಮೇರಿಕದವ್ರು ಚಾಟ್ ಜಿಪಿಟಿ ಕೊಟ್ರು, ಓಪನ್ ಎಐ ಕೊಟ್ರು, ಎಲ್ಲ ಕೊಟ್ರು ಯಾರಿಗೆ? ದಟ್ ಇಸ್ ಪಬ್ಲಿಕ್ಗೆ, ಎಂಟರ್ ವರ್ಲ್ಡ್ಗೆ, ಬಲಿಷ್ಠವಾದ ಚೀನಾದ್ರ ಕೊಟ್ರು DeepSeek. ಬಟ್ ನಾವೇನ್ ಕೊಡತ್ತೀರಿ? ಲಾಟ್ಸ್ ಆಫ್ ದ ಯಂಗ್ಸ್ಟರ್ಸ್ ಏನ್ ಮಾಡತ್ತೀವಿ ನಾವು? ಆಜ ಮೇರೆ ಸರ್ಕಲ್ ಪೆ ಆಜಾ, ಡ್ರೀಮ್ 11 ಆಡ್ರಿ, ರಮ್ಮಿ ಗೇಮ್ಸ್ ಆಡ್ರಿ, ಲೂಡೋ ಆಡ್ರಿ ಅಂತ ಹೇಳ್ತಾರೆ ನಮ್ಮ ಯಂಗ್ಸ್ಟರ್ಸ್. ಬಿಕಾಸ್ India is having largest youth in the world, but that youth has to be utilized for the proper economic growth of a nation. ಅಂದ್ರೆ ನಾವು ಭವಿಷ್ಯದ ಭಾರತ ನೋಡ್ಬೇಕಂದ್ರೆ ಪ್ರಸ್ತುತವಾಗಿ ಪ್ರಪಂಚದ ಅತಿ ಹೆಚ್ಚು ಯುವಕರು ಇರೋದು ಭಾರತದಲ್ಲಿ. ಆ ಯುವಕರು ನಾವು ಹೇಗಾದ್ರೂ ಮಾಡಿ ದೇಶದ ಆರ್ಥಿಕತೆಯಲ್ಲಿ ಪಾಲ್ಗೊಳ್ಬೇಕು. ಸರ್ ಇದು ಆನ್ಲೈನ್ ಗೇಮ್ ಆಡೋದು ಮತ್ತೆ ಆರ್ಥಿಕತೆ ಸರ್ ಆನ್ಲೈನ್ ಗೇಮ್ ಅಂತಲ್ರಿ. ಬಿಕಾಸ್ ಆಸ್ ಪರ್ WHO, ನಾ ಹೇಳ್ತಲ್ಲ ಇದನ್ನ, ಸಾರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾರೆ, ಇದೇನ್ ಗೊತ್ತ್ರಿ? ರೋಗಗಳಿಗೆ, ರೋಗ ಅಂತ ಬಂದ್ರೆ ಬರೀ ಏನಪ್ಪಾ ಅಂದ್ರೆ ಸಾಯೋದೊಂದ ರೋಗ ಅಲ್ಲ, ದಟ್ ಇಸ್ mental disturbance is also considered as one of the biggest disease in recent years. So WHO, there lots of the youngsters are falling under these online gamings, that is online bettings ಅಂತ ಹೇಳ್ತಾರೆ, ಆನ್ಲೈನ್ ಬೆಟ್ಟಿಂಗ್. ಸೊ ಹೀಗೆ ಅದಕ್ಕೆ ನೋಡಿ ಎಲ್ಲ ಪ್ಲೇಯರ್ಸ್ ಹೇಳ್ತಾರಲ್ಲ, ए मैं कर लेता हूँ जाके ड्रीम 11 पे टीम बनाओ, इतना सोचो मत यार, जाके टीम बनाओ ಅಂತ ಹೇಳ್ತಾರೆ. ಸರ್ ನೋಡ್ರಿ, ಟೀಮ್ ಮಾಡ್ರೆ ನಾವು ಆಟ ಆಡ್ರು ಹೆಲ್ತಿ ಇರೋರು ಅವ್ರ ಪ್ಲೇಯರ್ಸ್, ಅದನ್ನೇ ನೀವು ಟೀಮ್ ಮಾಡೋ ಬದ್ಲಿ ಹೋಗಿ ₹100 ನೀವು ಆನ್ಲೈನ್ ಬೆಟ್ಟಿಂಗ್ ಹಾಕ್ತೀರ. ಇಟ್ಸ್ ಮೈ ಪರ್ಸನಲ್ ವ್ಯೂ. ನಿಮ್ಗೆ ಅದು ಓಕೆ ಆಗ್ಬೋದು, ಓಕೆ ಆಗ್ಲಿಕ್ಕಿಲ್ಲ, ಇಟ್ಸ್ ಆಲ್ ಡಿಪೆಂಡ್ ಆನ್ ಪರ್ಸನಲ್. ಅಂದ್ರೆ ಇದು ನನ್ನ ವೈಯಕ್ತಿಕ ವಿಚಾರ. ನೀವು ₹100 ನೀವು ಡ್ರೀಮ್ 11 ರಮ್ಮಿಗೆ ಅಲ್ಲಿ ಹಾಕ ಬದ್ಲಿ ಹೋಗಿ ಅದೇ ₹100 2 ಟೀಮ್ ಮಾಡ್ಕೊಂಡು ನಾನು ₹100 ಬೆಟ್ ಕಟ್ತೇನೆ ಮಚ್ಚ, ₹100 ಬೆಟ್ ಕಟ್ತೇನೆ, ಯಾರು ಗೆಲ್ತಾರ ಅವ್ರು ₹100 ಬೆಟ್ ಕಟ್ಟಿರಿ ಅಂತ ಕೊಡ್ರಿ. ನಾ ಗೆಲ್ಲಲಿ ಸೋಲಿ ನನಗೇನ್ ಬೇಕಾಯ್ತ್ರಿ? ಐ ವಾಂಟ್ ಹ್ಯಾವ್ ಸಮ್, ದಟ್ ಇಸ್ ಹೆಲ್ತ್ ಲೈಫ್ ಬರ್ಬೇಕ್ರಿ, ಮತ್ತೆ ಎಂಟರ್ಟೈನ್ಮೆಂಟ್. ₹100 ಕಟ್ರಿ, ಆ ₹100 ಕಟ್ರಿ ಅಂತ 2 ಟೀಮ್ ಎಷ್ಟು ಸೀರಿಯಸ್ ಆಗಿ ಆಡ್ತೀನಿ. ಅಲ್ಲಿ ನಿಮಗೆ ಆರೋಗ್ಯನ ಉಳಿತಿದೆ, ಫಿಸಿಕಲ್ ಆಗಿ ವರ್ಕೌಟ್ ಆಗುತ್ತೆ. ಅದ್ಬಿಟ್ಟು ಆನ್ಲೈನ್ ಗೇಮ್ ಅಲ್ಲಿ ರೊಕ್ಕ ಹಾಕೋದ್ರೆ ಏನ್ ಸಿಗ್ತೈತ್ರಿ? ಜಾಸ್ತಿ ದುಡ್ಡು ಸಿಗ್ಬೋದು, ಬಟ್ ಟೆನ್ಷನ್ ಇರ್ತದೆ. ಅದೇ ಒಂದ್ ₹100 ಹೋಗಿ ನೀನು 2 ಟೀಮ್ ಇರ್ತಾವ ಅಂತ ತಿಳ್ಕೊಡ್ರಿ, ಯಾರೋ ಸಣ್ಣ ಹುಡುಗರು ಆಡ್ತಿರ್ತಾರ, ಅಪ್ಪ ನಾನು ನಿನ್ ಜೊತೆ ಆಟ ಆಡ್ತೀನಿ, ನಾನು ₹100 ಬೆಟ್ ಕಟ್ತಾನೆ ನೋಡಿ ಅಂದಾಗ ಆ ಹುಡುಗರು ಖುಷಿಯಿಂದ ಕ್ಯೂರಿಯಾಸಿಟಿಯಿಂದ ಆಟ ಆಡ್ತಾವ, ನಿಮಗೂ ಒಂದು ಒಳ್ಳೆ ವಾತಾವರಣ, ಆರೋಗ್ಯ ಇರ್ತೈತಿ. ಅಂದ್ರೆ that's ಆನ್ಲೈನ್ ಫ್ರಾಡ್ಸ್ ಬಾಳ ಆಗ್ತದ್ರಿ. ಆನ್ಲೈನ್ ಫ್ರಾಡ್ಸ್ ತಡೆ ಹಿಡಿಬೇಕಂದ್ರೆ ಇಟ್ಸ್ ಆಲ್ ಡಿಪೆಂಡ್ ಆನ್ ಗವರ್ಮೆಂಟ್ ಏನೇ ಆಕ್ಷನ್ ತಗೋಬೇಕು. ಸೊ ಹೀಗಾಗಿ ಈ ವರ್ಷ ನೋಡ್ರಿ ಆನ್ಲೈನ್ ಗೇಮಿಂಗ್ ಅಂಡ್ ಬಿಲ್ ಪ್ರಪೋಸ್ ಅಂದ್ರೆ ನಥಿಂಗ್ ಬಟ್ ಬಿಲ್ ಹೆಸರೇನಿದೆ ಗೊತ್ತ್ರಿ? ದಟ್ ಇಸ್ ಪ್ರಮೋಷನ್. ಯಾಕಂದ್ರೆ ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡ್ತಾರ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್. ಅದೇ ಬಿಲ್ ಪೂರ್ತಿ ಹೆಸರೇನು ಗೊತ್ತಿರಿ? ಅಂದ್ರೆ ಈ ಮಸೂದೆ ಹೆಸರೇನು ಗೊತ್ತ್ರಿ? ದಟ್ ಇಸ್ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆಕ್ಟ್ ಬಿಲ್ 2025 ಅಂತಂದ್ರೆ ಸರ್ ಎಷ್ಟೋ ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡ್ತಾರ. ಓಕೆ, ಈಗ ನೋಡ್ರಿ ಅಂತಿರ್ತಾರ, ರೋಜ್ ಜೀತೋ ಏಕ SUV ಕಾರ್ ಅಂತ ಹೇಳ್ತಾರ, ಇತ್ನಾ ಸಾರ ಮಿಲೇಗ ಅಂತ ಹೇಳ್ತಾರ. ನಿನ್ ಜೊತೆಗಿದ್ದಾರೆ ಯಾರಿಗಾರ ಸಿಕ್ಕೈತಿ ಅದನ್ನು ನೋಡಲ್ಲ. ಈಗ ನಾವು ತೋರಿಸ್ ನೋಡ್ರಿ, ಈ ವ್ಯಕ್ತಿ 1 ಕೋಟಿ ಗಳಿಸಿದ ಅಂತ ಹೇಳಿದಾಗ ಇಸ್ ಇಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ನೋನ್ ಟು ಯು? ಒಂದ್ ಯಾರೊಬ್ರು ರ್ಯಾಂಡಮ್ ಆಗಿ ಕ್ರಿಯೇಟ್ ಮಾಡಿರ್ಬೋದಲ್ಲ, ಅದಕ್ಕೆ ನೋಡ್ರಿ ಎಲ್ಲೇ ಈಜಿ ಅಂತ ಬರುತ್ತಲ್ಲ ಮನಿ, ಅಲ್ಲೇ ಹಿಂದೆ ಡೇಂಜರ್ ಇರ್ತಾರೆ. ವೇರೆವರ್ ವಿ ಕ್ಯಾನ್ ಹ್ಯಾವ್ ಅ ಈಜಿ ಮನಿ ದೇರ್ ವಿಲ್ ಬಿ ಸಮ್ ಡೇಂಜರ್. ಅಂದ್ರೆ ಕಷ್ಟ ಇರ್ಲಾರ್ದೆ ರೊಕ್ಕ ಬಂದಾಗ ಅದ್ರ ಹಿಂದೆ ಏನೋ ಡೇಂಜರ್ ಇರುತ್ತೆ. ಅದಕ್ಕೆ ಒಂದ್ ಮಾತಿದ್ರಿ, ಹಿರಿಯರು ಒಂದ್ ಬಾರಿ ಚಂದ ಮಾತಾಡ್ತಾರೆ, ಏನ್ ಗೊತ್ತ್ರಿ? ಅಂದ್ರೆ ನನ್ನ ಕಡೆ ಏನು ಇಲ್ಲದಾಗ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು. ಪ್ಲೀಸ್ ಲಿಸನ್, ಬಿಕಾಸ್ ಅವರ್ ಆನ್ಸಿಸ್ಟರ್ಸ್ ಆರ್ ವೆರಿ ಕ್ಲೆವರ್ ಪರ್ಸನ್ಸ್ ಅಂತಂದ್ರೆ ನಮ್ಮ ಪೂರ್ವಜರು ಬಹಳ ಆಲೋಚನೆ ಶಕ್ತಿ ಇತ್ತು ಅಂತ ಅಂದ್ರೆ ನನ್ನ ಕಡೆ ಏನಿಲ್ಲವಾದಾಗ ಇನ್ನೊಬ್ಬರ ಹತ್ರ ಕೈ ಚಾಚಬೇಡ ಮಚ್ಚ, ಇದು ಕೊಡೋದು ಅಂತೇಳಿ. ಒಂದ್ ವೇಳೆ ನಾ ಇನ್ನೊಬ್ರ ಕಡೆ ಚಾಚ್ ಬೆಳೆದನಂತ ಕೊಡ್ರಿ, ಅಂದ್ರೆ ನಾ ಇನ್ನೊಬ್ರ ಹೆಲ್ತ್ ತಗೊಂಡ್ ಬೆಳೆದನಂತ ಕೊಡ್ರಿ, ಅದೇ ಏನ್ ಕೊಟ್ಟು ಮಾಡ್ತಾರ ಅಂದ್ರೆ ಏನು ಇಲ್ಲವೆಂದು ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ, ಅಂದ್ರೆ ಇಲ್ಲದಾಗ ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ, ಎಲ್ಲವೂ ನಿನ್ನ ಕಡೆ ಇದ್ದಾಗ ಕೈ ತೋರಬೇಡ ಅಂತ ಹೇಳ್ತಾರಂದ್ರ ನೀ ಎಲ್ಲಾ ಹೆಲ್ಪ್ ತಗೊಂಡ್ ಬೆಳೆದಾದ್ಮೇಲೆ ನಾನ್ ನಿನ್ ಫ್ರೆಂಡ್ಸು ನೀನು ಬೇಕಾದ್ರೆ ನಿನ್ಗೆ ಹೆಲ್ಪ್ ಮಾಡಿದ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಹ್ಯಾಂಡ್ ಕೊಡಾಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರ ಅರ್ಥ ಮಾಲ್ ಆಫ್ ದ ಸ್ಟೋರಿ? ಇಲ್ಲದಿದ್ದಾಗ ಕೈ ಚಾಚಬೇಡ, ಇದ್ದಾಗ ಕೈ ತೋರಬೇಡ ಅಂತ ಹೇಳ್ತಾರೆ. ಸೊ ದಾಟ್ಸ್
ಕೈರಿ ₹100 ಗಳಿಸ್ರಿ, ನಿಯತ್ತಿನ ಗಳಿಸ್ರಿ. ಅದು ₹100 ಅಂದ್ರ ಅನ್ನೆಸೆಸರಿ ಬಂದಿದ್ದ ಹಣ ನಾವು ಹಂಗ ಉಡಾಯಿಸ್ಬಿಡ್ತೀವಿ. ಉಡಾಯಿಸ್ತೇವೆ ಅಂದ್ರೆ ನಾವು ಅಲ್ಟಿಮೇಟ್ ಹೆಲ್ತ್ ಹಾಳು ಮಾಡ್ಕೊಡಿ. ಅದೇ ದುಡುದ್ ಮಾಡಿದ್ರೆ ಅಂತ ತಿಳ್ಕೊಡಿ, ಯು ವಿಲ್ ಸ್ಪೆಂಡ್ ದಟ್ ಮನಿ ಇನ್ ರೆಸ್ಪಾನ್ಸ್ ಅಂದ್ರೆ ಒಂದು ಜವಾಬ್ದಾರಿತ ವ್ಯಕ್ತಿಯಾಗಿ ಖರ್ಚು ಮಾಡ್ತೀರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಬ್ಯಾನ್ ಆಫ್ ಆನ್ಲೈನ್ ಕೈರಿ. ಸಾರಿ, ನಾಟ್ ಬ್ಯಾನ್, ಕಂಪ್ಲೀಟ್ ಬ್ಯಾನ್ ಅಲ್ಲ, ಇಲ್ಲೇನ್ ಹೇಳ್ತಾರ ಗೊತ್ತ್ರಿ, ಅಂದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ ತರತ್ರಿ. ದಟ್ ಇಸ್ ಬ್ಯಾನ್ ಮನಿ ಬೇಸ್ಡ್ ಗೇಮಿಂಗ್ ಸರ್ವಿಸಸ್. ಅಂದ್ರೆ ನೀ ರೊಕ್ಕ ಹಾಕು ಅಂದ್ರೆ ಮಾತ್ರ ನಿನಗೆ ಕೊಡ್ತೇನಿ. ನೋಡ್ರಿ, ನೀವು ರಮ್ಮಿ ಹಾಕ್ರಿ, ಬೋನಸ್ ಅಂದ್ರೆ ಇನಿಷಿಯಲ್ ಬೋನಸ್ ಅಂತ ಕೊಡ್ತೀರಿ. ಆಡ್ತಾ ನಿಮ್ಗೆ ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೇಕು, ನೀವು ₹10 ಕೊಡ್ರಿ, ₹11, ಲೈಕ್ ಡ್ರೀಮ್ ಮಿಲಿಯನ್ ಅಂತೀರಿ. ಸೊ ಹೀಗಾಗಿ ನೋಡ್ಕೊಡಿ, ದಟ್ ಇಸ್ ಬ್ಯಾನ್ ಮನಿ. ನೋಡಿ, ಬ್ಯಾನ್ ಮನಿ ಬೇಸ್ ಸ್ಕೀಮ್ ಅಂದ್ರೆ ಎಲ್ಲವನ್ನು ಬ್ಯಾನ್ ಮಾಡ್ತಾರೆ. ಯಾರು ದುಡ್ಡಿಂದ ಆಡ್ತಿರ್ತಾರೆ ಆನ್ಲೈನ್, ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಅಂತ ಮಾಡತ್ತಾರೆ, ಅಂದ್ರೆ ಮನಿ ಬೇಸ್ಡ್ ಗೇಮಿಂಗ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್. ಥಿಂಕ್ ಮಾಡ್ರಿ, ನನ್ನ ಒಪಿನಿಯನ್ ನಿಮ್ಗೆ ರೈಟ್ ಇರ್ಬೋದು, ರಾಂಗ್ ಇರ್ಬೋದು. ಅಂದ್ರೆ ಅದೇ ₹100 ಡ್ರೀಮ್ ಮಿಲಿಯನ್ ನೀವು ರೊಕ್ಕ ಹಾಕಿ ಕುತ್ಕೊಂಡು ಕಾಲ್ ಮೇಲೆ ಕಲ್ಕೊಂಡು ಕುತ್ಕೊಂಡು ಹೆಲ್ತ್ ಹಾಳು ಮಾಡ್ಕೋದ್ಲಿ, ಅದೇ ₹100 ಗ್ರೌಂಡಿಗೆ ಹೋಗ್ರಿ. ಇಲ್ಲ ನಿಮ್ ಊರಲ್ಲಿದ್ದಾಗ ಸಣ್ಣ ಹುಡುಗರು ಆಟ ಆಡ್ತಿರ್ತಾನೆ, ಅವ್ನಿಗೆ ಎನ್ಕರೇಜ್ ಮಾಡ್ರಿ. ನಾನು ಸೇರಿಸ್ಕೊಂಡು ಆಟಕ್ಲಿ ನಾನು ₹100 ಬೆಡ್ ಕಟ್ತೀನಿ. ಆ ಹುಡುಗರು ಖುಷಿ, ₹100 ಸಿಗ್ತದ ಖುಷಿ. ಬಿಕಾಸ್ ಜಸ್ಟ್ ರಿಕಾಲ್ ಯುವರ್ ಚೈಲ್ಡ್ಹುಡ್. ನಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊರಿ. ನಮ್ಮ ಬಾಲ್ಯದಲ್ಲಿ ಅಂದ್ರೆ ಸಣ್ಣವರಿದ್ದಾಗ ₹100 ಅಂದ್ರೆ ಬಹಳ ಮೌಲ್ಯ ಇರ್ತದ್ರಿ. ಈಗ ನಮ್ಗೆ ₹1000 ಹಿಂಗ ಮಾಡ್ತಿರ್ಬೋದು. ಬಾಲ್ಯದಲ್ಲಿ ಅದಕ್ಕೆ ಬಹಳ ವ್ಯಾಲ್ಯೂ ಇರ್ತದ್ರಿ. ಬಾಲ್ಯದಲ್ಲಿ ಬಹಳ ವ್ಯಾಲ್ಯೂ ಇರ್ತದೆ ಅಂತ. ಸೊ ಹೀಗಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ₹100 ಆಟ ಆನ್ಲೈನ್ ಹಾಕೋ ಬದ್ಲಿ ಹೋಗಿ ನೀವು ಫಿಸಿಕಲ್ ಆಗಿ ಆಟ ಆಡ್ರಿ. ಬರೀ ಒಂದು ಬಾಲ್ ಕೊಡಿಸ್ರಿ, ಹುಡುಗರು ನಿಮ್ ಫುಲ್ ಹೆಗಲ್ ಮ್ಯಾಗ ತಗೊಂಡು ಆಟ ಆಡಿಸ್ತಾರೆ ನಿಮ್ಗೆ. ಸೊ ದಟ್ ಇಸ್ ದ ರಿಯಲ್ ಎಂಜಾಯ್ಮೆಂಟ್. ಅಂತ ನೀವು ರೊಕ್ಕ ಹಾಕಿ ಯಾರೋ ಫಿಟ್ ಇರ್ಲಿಕ್ಕೆ ನೀವ್ ಯಾಕೆ ರೊಕ್ಕ ಹಾಕ್ತೀರಿ? ಪ್ಲೀಸ್ ಸ್ಪೆಂಡ್ ಆನ್ ಯುವರ್ ಓನ್ ಲೈಫ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಕ್ವೆಶ್ಚನ್, ವೇರ್ ವಿಲ್ ಬಿ ದ ನ್ಯಾಷನಲ್ ಚಿಂತನ್ ಶಿವಿರ ಆನ್ ರೂರಲ್ ಡೆವಲಪ್ಮೆಂಟ್ ವಿಲ್ ಬಿ ಹೆಲ್ಡ್ ಆನ್ 4th to 5th September. ನಥಿಂಗ್ ಬಟ್ ಏನ್ ಗೊತ್ತ್ರಿ, ಸಮಟೈಮ್ಸ್ ಸಮ್ ಸ್ಟೇಟ್ ವೈಸ್ ಕರೆಂಟ್ ಅಫೇರ್ಸ್ ತಗೊಂಡ್ಬಂದಿರ್ತಾನೆ. ಆಬ್ವಿಯಸ್ಲಿ ನೋಡ್ಕೊಂಡು ದಟ್ ಇಸ್ ಅಗ್ರಿಕಲ್ಚರ್. ಸರ್, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಸ್ಟ್ರೆಂತ್, ರೈಟ್? ಭಾರತದ ದೇಶ ಅಂದ್ರೆ ದೇಶದ ಬೆನ್ನೆಲುಬು ರೈತರು. ಈಗಾದ್ರೂ ಹೇಳ್ತೇನೆ, ಎಸ್, ದೇಶದ ಬೆನ್ನೆಲುಬು ರೈತರಾದ್ರೆ ರೈತನಿಗೆ ಬದಲಾಗುತ್ತಿರುವ ಹವಾಮಾನ ಮತ್ತು ಪರಿಸ್ಥಿತಿಗಳನ್ನ ನಾವು ಅವಲೋಕನ ಮಾಡ್ಲೇಬೇಕಂದ್ರೆ ವಿ ಹ್ಯಾವ್ ಟು ಎಜುಕೇಟ್ ದ ಫಾರ್ಮರ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕ್ಲೈಮೇಟ್ ಚೇಂಜ್ ಅಂಡ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಸೊ ಹೀಗಾಗಿ ಇದೇ ದೃಷ್ಟಿ ನೋಡ್ರಿ, ಒಂದು ಚಿಂತನ್ ಶಿಬಿರ ಅನ್ನೋದು ರೂರಲ್ ಡೆವಲಪ್ಮೆಂಟ್ ಹಾಕೊಂಡಿದ್ವಿ. ಎಲ್ಲಿ ಗೊತ್ತಿಲ್ಲ, ದಟ್ ಇಸ್ ಉದಯಪುರ, ರಾಜಸ್ಥಾನ್. ಅಂದ್ರೆ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯಾರಾದ್ರೂ ಪ್ರಿಪರೇಷನ್ ಮಾಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ಪ್ಲೀಸ್ ರಿಮೆಂಬರ್. ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ್ರಿ. ಓಕೆ, ನೆಕ್ಸ್ಟ್ ಒನ್, when is the National Space Day is celebrated in India to commemorate the successful landing of Chandrayaan-3? Because this is also very important, because we know that 2023, that is August 23, India become the first ever country to land plus rover on the south pole of a moon successful. ಅಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಯಶಸ್ವಿಯಾಗಿ ಲ್ಯಾಂಡರ್ ಮತ್ತು ರೋವರ್ ಏರಿಸಿದ ಪ್ರಪಂಚದ ಮೊಟ್ಟ ಮೊದಲ ದೇಶ ಭಾರತ. ಹೀಗಾಗಿ ನಾವು August 23 ಏನ್ ಮಾಡ್ತೀವಿ ಗೊತ್ತ್ರಿ? August 23 ಏನ್ ಮಾಡ್ತೀವಿ? ದಟ್ ಇಸ್ ನ್ಯಾಷನಲ್ ಸ್ಪೇಸ್ ಡೇ ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಅದೇ ತರ ನೋಡ್ರಿ ಮೇ 11 ರಿಂದ 13, 1998 ನಾನ್ ಮಾಡಿದ್ವಿ. ದಟ್ ಇಸ್ ಪೋಖ್ರಾನ್ 2 ಮಾಡಿದ್ವಿ. ಅದಕ್ಕೆ ನೋಡ್ರಿ, ಅದೇ ನಾವು ಪೋಖ್ರಾನ್ ಅಂದ್ರೆ ಒಂದು ಪರಮಾಣು ಬಾಂಬ್ ಗಳನ್ನ ಟೆಸ್ಟ್ ಮಾಡಿದ್ವಿ, ಮಿಷನ್ ಶಕ್ತಿ ಅಂತೇಳಿ ಪರಮಾಣು ಬಾಂಬ್. ಸೊ ಹೀಗಾಗಿ ಮೇ 11 ಏನ್ ಮಾಡ್ತೀವಿ? ರಾಷ್ಟ್ರೀಯ ಅಂದ್ರೆ ನ್ಯಾಷನಲ್ ಟೆಕ್ನಾಲಜಿಕಲ್ ಡೇ ಅಂತ ಮಾಡ್ತೀವಿ. ನ್ಯಾಷನಲ್ ಟೆಕ್ನಾಲಜಿಕಲ್ ಡೇ ಅಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಯಾವ ಮಾಡ್ತೀವಿ? ಮೇ 11. ಅದೇ ಬಾಹ್ಯಾಕಾಶ ದಿನ ಅಂತ ದಟ್ ಇಸ್ August 23. ಯಾಕಂದ್ರೆ ನಾವು ಸೈನ್ಸ್ ಅಂಡ್ ಟೆಕ್ ಕ್ಲಾಸ್ ಅಲ್ಲಿ Chandrayaan-3 ನೀಟಾಗಿ ಕವರ್ ಮಾಡಿರ್ತೇವೆ. ಇಲ್ಲಪ್ಪ ಅಂದ್ರೆ Chandrayaan-3 ಬಗ್ಗೆ ನಾವು ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀವಿ. ಪ್ಲೀಸ್ ಗೋ ಅಂಡ್ ವಾಚ್ that video regarding Chandrayaan-3 and its achievement and what are the findings. ಅಂದ್ರೆ Chandrayaan-3 ಕುರಿತಾಗಿ ಒಂದು ಸಪರೇಟ್ ವಿಡಿಯೋ ಮಾಡಿ ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕ್ತೇವ್ರಿ. ಅಂದ್ರೆ ಯಾವ ರಾಕೆಟ್ ಇಂದ ಉಡಾವಣೆ ಮಾಡ್ತೀವಿ, ಯಾವ ಡೇಟಿಗೆ ಉಡಾವಣೆ ಮಾಡ್ತೀವಿ, ಯಾವಾಗ ಹೋಗಿ ತಲುಪ್ತು, ಮತ್ತು ಅಲ್ಲಿ ರೋವರ್ ಅಲ್ಲಿ ಯಾವ ಉಪಕರಣಗಳಿದ್ದು, ಯಾವುದನ್ನ ಅಧ್ಯಯನ ಮಾಡ್ತೀವಿ, ಏನ್ ಕಂಡಿಡ್ತೀವಿ. ಯಾಕಂದ್ರೆ PSI 545 ರೀ ಎಕ್ಸಾಮ್ ನೋಡ್ಕೊಡಿ, Chandrayaan-3 ಇತ್ತೀಚೆಗೆ ಪ್ರಜ್ಞಾನ್ ರೋವರ್ ಈ ಕೆಳಗಿನ ಯಾವ ಧಾತುವನ್ನು ಪತ್ತೆ ಹಚ್ಚಿತು ಅಂತ ಕೇಳಿದ್ರೆ ಸಲ್ಫರ್ ವಾಸ್ ಆಪ್ಷನ್. ಅದೇ ನೀವು ಬೇಕಾದ್ರೆ ನೋಡಿ KS 2024 ಈ ಕೆಳಗಿನ ಯಾವ ಉಪಕರಣವನ್ನು Chandrayaan-2 ಅಲ್ಲಿ ಬಳಸಲಾಗಿತ್ತು ಅಂತ ಕೇಳಿದೆ. ನೋಡ್ರಿ, 2019 ಕರೆಂಟ್ ಅಫೇರ್ಸ್, 2024 KS ಪ್ರಿಲಿಮ್ಸ್ ಕೇಳಿದ. ಅಂದ್ರೆ ಈಗ ಒಂದು ಟಾಪಿಕ್ ಬಂದಾಗ ಅದ್ರ ಹಿಂದೆ ಏನಾದ್ರು ಪ್ರೊಜೆಕ್ಟ್ ಮಾಡಿದ್ರು ನೋಡ್ಕೋಬೇಕ್ರಿ ನೀವು. ಓಕೆ, ಐ ಹೋಪ್ ಇವತ್ತಿನ ಕ್ವಶನ್ಸ್ ಅಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ. ಯಾಕಂದ್ರೆ ನಾ ಬರ್ತಾ ನೋಡ್ರಿ ಎಕ್ಸ್ಪ್ಲನೇಷನ್ ಕಡಿಮೆ. ಹೊಸ ಟಾಪಿಕ್ ಇದ್ರೆ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡ್ತಾನೆ, ಹಳೆ ಟಾಪಿಕ್ ಇದ್ರೆ ಅದನ್ನ ಬೇಗ ಕರೆಂಟ್ ಅಫೇರ್ಸ್ ಮುಗ್ತಾ ಇದ್ದಾನೆ. ಯಾಕಂದ್ರೆ ಇನ್ನು ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ವಿಡಿಯೋಸ್. ಅಂದಾಗ ಹಂತವಾಗಿ ನಿಮ್ಮ ಮೈಂಡ್ ಕೂಡ 360 ಡಿಗ್ರಿಯಲ್ಲಿ ಕವರ್ ಮಾಡಕ್ಕೆ ಸ್ಟಾರ್ಟ್ ಆಗತ್ರಿ.
ಅದಕ್ಕೆ ಹೇಳ್ತೀನಿ ನಿಮಗೆ ಏನೇ ನೀಡ್ ಇದ್ರು ಕೂಡ ಪ್ಲೀಸ್ ಮೆನ್ಷನ್ ಇನ್ ಯುವರ್ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ ಅಂದ್ರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಫ್ಯೂಲ್ ಆಗಿ ಕೆಲಸ ಮಾಡ್ತೀರಿ. ದಟ್ಸ್ ವೈ ಆಲ್ವೇಸ್ ವಿ ವೆಲ್ಕಮ್ ಯುವರ್ ಫೀಡ್ಬ್ಯಾಕ್ so that we can improve and we can work very hard to give our best for your preparation. Okay, so please go and watch previous videos also. ನಿಮಗೆ ಏನಾದ್ರು ವಿಡಿಯೋ ಚೆನ್ನಾಗಿ ಅನ್ಸುತ್ತಂದ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡ್ರಿ. ಅರೆ ಅನ್ಕೋಬೇಡ್ರಿ ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ನೀವು ಹೇಳಿದ್ರೆ ಯಾರೋ ಇಂದ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರಲ್ಲಿ ನಾಲೆಜ್ ಹ್ಯಾಸ್ ಟು ಶೇರ್ ಫ್ರಮ್ ಪರ್ಸನ್ ಟು ಪರ್ಸನ್ ದೆನ್ ಓನ್ಲಿ ಇಟ್ ವಿಲ್ ಗ್ರೋ. ಅಂದ್ರೆ ಒಂದು ನಾಲೆಜ್ ಅನ್ನೋದು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ಬೇಕು ಅಂದಾಗ ಮಾತ್ರ ಬೆಳಿತಿದೆ. ಅದಕ್ಕೆ ವಚನಕಾರ ಹೇಳ್ತಾರೆ ಕಟ್ಟಿಟ್ಟ ಬುದ್ಧಿ ಕೊಳಿತೈತೆ ಬಿಚ್ಚಿಟ್ಟ ಬುದ್ಧಿ ಬೆಳಿತೈತೆ ಅಂತ ಹೇಳ್ತಾರೆ. ಸೊ ದಾಟ್ಸ್ ವೈ ನಿಮ್ಗೆ ಏನಾದ್ರು ಲೈಕ್ ಆದ್ರೆ ಪ್ಲೀಸ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.